ಇಂಟೆಲಿಜೆನ್ಸ್ ಅಂತಂದ್ರೆ ಏನು? ಇಂಟೆಲಿಜೆನ್ಸ್ ಅಂದ್ರೆ ಏನು? ಇಲ್ಲಿ ಆರ್ಟಿಫಿಷಿಯಲ್ ಅಂತಂದ್ರೆ ಸಮಥಿಂಗ್ ವಿಚ್ ಇಸ್ ನಾಟ್ ನ್ಯಾಚುರಲ್. ಇಂಟೆಲಿಜೆನ್ಸ್ ಅಂದ್ರೆ ಏನು? ಬುದ್ಧಿ. ಓಕೆ, ವಿಡಿಯೋಸ್ ಮಾಡ್ಬೋದು, ರೀಲ್ಸ್ ನೋಡ್ಬೋದು, ಟ್ಯಾಲೆಂಟ್ ತೋರಿಸ್ಬೋದು. ಇಂಟೆಲಿಜೆನ್ಸ್ಗೆ ಡೆಫಿನೇಷನ್ ಏನ್ ಗೊತ್ತಾ? ಸೈಕಾಲಜಿನಲ್ಲಿ ಇಂಟೆಲಿಜೆನ್ಸ್ ಅಂತಂದ್ರೆ ಹೇಗೆ ಡಿಫೈನ್ ಮಾಡೋದು? Intelligence is the ability to understand and overcome problems. ಅಷ್ಟೇ. ಈಗ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಒಂದು ಹಾವಿದೆ ಅಡ್ಡ, ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀರಾ, ಒಂದು ಹಗ್ಗ ಇದೆ. ಈ ಕಡೆ ಹಗ್ಗ ನೋಡಿದಾಗ ಏನ್ ಮಾಡ್ತೀರಾ? ಹಗ್ಗ ನೋಡಿದಾಗ, ಹಗ್ಗ ಅಂದ್ರೆ rope. On one side you have a snake, on the other side you have a rope. When you are walking towards the side where there is a rope, what do you do? ದಾಟ್ತೀರಾ, ಇಲ್ಲಾಂದ್ರೆ ಕುಳಿತೀರಾ, ನೆಲದ ಮೇಲೆ ಬಿದ್ದಿದೆ ದಾಟ್ತೀರಾ, ಇಲ್ಲಾಂದ್ರೆ ನಿಮ್ಗೆ ಆಟಾಡೋ ಮೂಡಿದ್ರೆ ಅದು ಹಿಡ್ಕೊಂಡು ಆಟಾಡ್ತೀರಾ. ಚಿಕ್ಕ ಹಗ್ಗ ಇದೆ, ಮನೆಗೆ ಹೋಗ್ತೀರಾ ಅಲ್ವಾ? ಸೇಮ್ ಅಷ್ಟೇ ದೊಡ್ಡದೊಂದು ಹಾವು ಮಲಗಿದೆ, ಹಗ್ಗದ ತರನೇ ಕಾಣ್ತಾ ಇದೆ. ಏನ್ ಮಾಡ್ತೀರಾ? ಹಾವು ಒಳಗಡೆ ಹಿಂದೆ ಹೋಗ್ತೀರಾ. ಇದೇ ಇಂಟೆಲಿಜೆನ್ಸ್. ಎರಡು ಸೇಮ್ ಸಿಚುವೇಶನ್ ತಾನೆ, ಒಂದೇ ತರ ಕಾಣುವಂತ ಎರಡು ವಸ್ತು, ಈ ಕಡೆ ಒಂದು ವಸ್ತು ಬಿದ್ದಿದೆ, ಈ ಕಡೆ ಒಂದು ವಸ್ತು ಬಿದ್ದಿದೆ. ಈ ಕಡೆ ಹೋಗುವಾಗ ಎರಡು ನಿಮ್ ದಾರಿ ಗಡ್ಡ ಬಿದ್ದಿದೆ. ಇಂಟೆಲಿಜೆನ್ಸ್ ಅಂತಂದ್ರೆ ಏನು? ಇದನ್ನ ನೋಡಿದಾಗ ನಿಮಗೆ ಇದು ಹಗ್ಗ ಅಂತ ಗೊತ್ತಾಯ್ತು, ಆದ್ರಿಂದ ಏನು ಡೇಂಜರ್ ಇಲ್ಲ ಅಂತ ಗೊತ್ತಾಯ್ತು, ಚಿಕ್ಕದಾಗಿದೆ ಅಂತ ಗೊತ್ತಾಯ್ತು, ಅದು ನಾನ್ ಲಿವಿಂಗ್, ಅದು ನಿಮ್ಗೆ ಏನು ಮಾಡಕ್ ಆಗಲ್ಲ ಅಂತ ಗೊತ್ತಾಯ್ತು. ಅದರಿಂದ ತೊಂದರೆ ಆಗ್ಬೋದು ಅಂದ್ರೆ ನೀವು ಅದನ್ನ ಎಡವಬಹುದು, ಅಷ್ಟೇ, ಎಡವು ಬಿಡ್ಬೋದು. ಸೊ ವಾಟ್ ಯು ಡೂ? ಯು ಜಸ್ಟ್ cross it and you go on your way. If there is a snake, you know it is a living organism. It will respond to you. You know it might be poisonous because you don't know to identify whether it is a poisonous snake or a non-poisonous snake. You have been told that snakes can bite you, so you know there can be danger. So what do? You will try to avoid it. You will try to avoid it and go away from it. ಅದನ್ನ ದಾಟ್ಕೊಂಡು ನೀವು ಅದರ ದಾರಿ ಬರದಲ್ಲೇ ನೀವು ತಪ್ಪಿಸ್ಕೊಂಡು ಹೋಗೋದು ಪ್ಲಾನ್ ಮಾಡ್ತೀರಾ. ದಟ್ ಈಸ್ ಇಂಟೆಲಿಜೆನ್ಸ್. ಕರೆಕ್ಟ್? ಈಗ ಪ್ಲೇಟ್ಗೆ ಜಾಸ್ತಿ ಅನ್ನ ಮಾಡಿಸ್ಕೊಂಡ್ರಿ, ಮೊಸರು ಹಾಕೊಂಡ್ಬಿಟ್ರಿ, ತಿನ್ನಕ್ಕಾಗ್ತಾ ಇಲ್ಲ, ಏನ್ ಮಾಡ್ತೀರಾ? ಬಿಸಾಕಿದ್ರೆ ಬೈತಾರೆ. ಅವಾಗ ಏನ್ ಐಡಿಯಾ ಮಾಡೋದು? ಬೇರೆ ಯಾರು ತಿನ್ನಲಿಲ್ಲ, ತಿಂದಾಯ್ತು. ಎಲ್ಲಾರು ನಿಧಾನ ತಿಂತಾ ಇರೋದು, ಎಲ್ಲಾರು ತಿನ್ಮುಗ್ಸಿ ಎದ್ದೋದ್ಮೇಲೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ಏನ್ ಮಾಡ್ತೇವೆ ಅವತ್ತು? ಏನ್ ಮಾಡೋದು? ಹೋಗ್ಬಿಟ್ಟು ಎಲ್ಲೋ ಯಾರು ಕಾಣಿದ್ರು ಸಾಕು. ಹಂಗ್ ಮಾತಾಡಬಾರ್ದು. ದಿಸ್ ಇಸ್ ರಾಂಗ್, ಬ್ಯಾಡ್ ಬಿಹೇವಿಯರ್. ಅಪಾಲಜೈಸ್ ಮಾಡಬಾರ್ದು. ಯು ಶುಡ್ ನೆವರ್ ಸ್ಪೀಕ್ ಆರ್ ಆಕ್ಟ್ ಇನ್ ಅ ವೇ ದಟ್ ಇಟ್ ಹರ್ಟ್ಸ್ ಸಮಬಡಿ. ಬೇರೆಯವ್ರಿಗೆ ಗೇಲಿ ಮಾಡಿ ಖುಷಿ ಪಡೋದು ರಾಕ್ಷಸಿ ಗುಣ. You want to become rakshasas. Okay, ಗೊತ್ತಾಯ್ತಲ್ವಾ? ಇಂಟೆಲಿಜೆನ್ಸ್ ಅಂತ ಹೇಳಿ ಗೊತ್ತಾಯ್ತಲ್ವಾ? That's all. ಅಷ್ಟೇ ಇಂಟೆಲಿಜೆನ್ಸ್. To identify your surroundings, identify the problems and devise a ways to solve it. ಅದನ್ನ ಸಾಲ್ವ್ ಮಾಡೋದಕ್ಕೆ, ಆ ಪ್ರಾಬ್ಲಮ್ಸ್ ಅನ್ನ ಓವರ್ಕಮ್ ಮಾಡೋದಕ್ಕೆ ಬೇಕಾಗಿರುವಂತಹ ಪ್ಲಾನಿಂಗ್, ಬೇಕಾಗಿರುವಂತಹ ಕೆಲಸ ಏನ್ ಮಾಡ್ತಾರೆ, ಅದೇ ಇಂಟೆಲಿಜೆನ್ಸ್. ಅದಕ್ಕೆಲ್ಲ ಇದೆ ಅಲ್ವಾ? ಯು ಹ್ಯಾವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾಕೆ ಬೇಕು? ನಮಗೆ ಬೇಕಾದಷ್ಟು ರಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ. ಓಕೆ, ಆರ್ಟಿಫಿಷಿಯಲ್ ಇಲ್ಲಿ ಹೇಳ್ತಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಜಾಸ್ತಿ ಬುದ್ಧಿ ಇರುತ್ತೆ, ನಮ್ಮ ಬುದ್ಧಿಗೆ ಲಿಮಿಟ್ ಇರುತ್ತೆ. ನಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಿರುತ್ತೆ. ಇಫ್ ವಿ ವಾಂಟ್ ಸಮ್ ಆನ್ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಗೆ ಆನ್ಸರ್ ಕೊಡುತ್ತೆ. ಕರೆಕ್ಟ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕ್ರಿಯೇಟ್ ಮಾಡಿದ್ಯಾರು? ಹ್ಯೂಮನ್ಸ್ ಕ್ರಿಯೇಟ್
ಅದಕ್ಕೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ಬೋದು. ಅದು ರಾಂಗ್ ಇನ್ಫಾರ್ಮೇಶನ್ ಕನ್ಫ್ಯೂಸ್ ಮಾಡೋದನ್ನ. ಯು ಶುಡ್ ವರ್ಕ್ ಆನ್ ಬಿಕಮಿಂಗ್ ಕೇಪಬಲ್. ಏನ್ ಮಾಡಬೇಕು? ಸಿ ಯು ಶುಡ್ ಬಿಕಮ್ ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು. ಯಾವ ಇಂಟೆಲಿಜೆನ್ಸ್ ಅಂತಂದ್ರೆ ಏನು? ಇಂಟೆಲಿಜೆನ್ಸ್ ಇಸ್ ದ ಅಬಿಲಿಟಿ ಟು ಐಡೆಂಟಿಫೈ ಅಂಡ್ ಸಾಲ್ವ್ ಪ್ರಾಬ್ಲಮ್ಸ್. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಟ್ ಇಸ್ ದ ಅಬಿಲಿಟಿ ಟು ಐಡೆಂಟಿಫೈ ಅಂಡ್ ಸಾಲ್ವ್ ಪ್ರಾಬ್ಲಮ್ಸ್. ಕರೆಕ್ಟ್? ಸೊ ನೀವು ಎಲ್ಲಾ ತರದಲ್ಲೂ ಇಂಟೆಲಿಜೆಂಟ್ ಆಗಬೇಕು. ಹೂ ನೋಸ್ ವಾಟ್ ದ ಪ್ರಾಬ್ಲಮ್ ಕ್ಯಾನ್ ಬಿ ಇನ್ ದ ಫ್ಯೂಚರ್? ನಮಗೆ ಗೊತ್ತಿಲ್ಲ. ದ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಫಿಸಿಕಲ್. ಕರೆಕ್ಟ್? ನಮಗೆ ಫಿಸಿಕಲಿ ಏನಾದ್ರು ತೊಂದರೆ ಆಗುವಂತ ಪ್ರಾಬ್ಲಮ್ಸ್ ಇರ್ಬೋದು. ಆ ಫಿಸಿಕಲಿ ತೊಂದರೆ ಆಗುವಂತ ಪ್ರಾಬ್ಲಮ್ಸ್ ಅನ್ನ ನೀವು ಫೈಟ್ ಮಾಡಬೇಕು ಅಂದ್ರೆ ಏನ್ ಬೇಕು ನಿಮಗೆ? ಫಿಸಿಕಲ್ ಸ್ಟ್ರೆಂತ್. ಯು ಕ್ಯಾನ್ ವರ್ಕ್ ಆನ್ ದಟ್ ಎವ್ರಿ ಡೇ. ಯು ಹ್ಯಾವ್ ಟು ವರ್ಕ್ ಆನ್ ದಟ್ ಎವ್ರಿ ಡೇ. ಏನು ಉಪಯೋಗ ಆಗುತ್ತೆ? ಮುಂದೆ ನಾನು ಕೂತ್ಕೊಂಡು ಕೋಡಿಂಗ್ ಮಾಡ್ತೀನಿ. ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಬೇಕು. ಯು ಶುಡ್ ಬಿಕಮ್ ಸ್ಟ್ರಾಂಗ್ ಫಿಸಿಕಲಿ. ಇನ್ನೇನು ಪ್ರಾಬ್ಲಮ್ ಆಗ್ಬೋದು? Intellectual. There may be a problem. There may be some mathematical problem that you have to solve. ಅದನ್ನ ಸಾಲ್ವ್ ಮಾಡಿದ್ರೆ ಬೇಕಾದಷ್ಟು ಬರುತ್ತೆ. There will be so many challenges to the intelligence. ಸೊ ನಿಮ್ಮ ಬುದ್ಧಿನ ಶಾರ್ಪ್ ಮಾಡ್ಕೊಳ್ಳೋ ಕೆಲಸ ಮಾಡಬೇಕು. ಏನ್ ಮಾಡಬೇಕು? ದಿನ ಓದಬೇಕು, ಬೇರೆ ಬೇರೆ ವಿಷಯಗಳು ಓದಬೇಕು, ಜನಗಳನ್ನ ನೋಡಿ ಕಲಿಬೇಕು. ಯು ಶುಡ್ ಲುಕ್ ಅರೌಂಡ್ ಯುವರ್ ಸರೌಂಡಿಂಗ್ಸ್, ಟ್ರೈ ಟು ಐಡೆಂಟಿಫೈ ಪ್ರಾಬ್ಲಮ್ಸ್, ಥಿಂಕ್ ಅಬೌಟ್ ಸೊಲ್ಯೂಷನ್ಸ್ ಆನ್ ಯುವರ್ ಓನ್. ಬುದ್ಧಿನ ಶಾರ್ಪ್ ಮಾಡೋದು ಹಂಗೇನೆ. ಶಾರ್ಪ್ನರ್ ಏನ್ ಗೊತ್ತಾ? ಬುದ್ಧಿ ಶಾರ್ಪ್ ಮಾಡಕ್ಕೆ ಪುಸ್ತಕಗಳು ಬುದ್ಧಿನ ಶಾರ್ಪ್ ಮಾಡೋ ಶಾರ್ಪ್ನರ್. ಡಿಸ್ಕಷನ್ಸ್, ಒಬ್ರು ಜೊತೆ ಒಬ್ರು ಡಿಸ್ಕಸ್ ಮಾಡೋದು, ಇದೆಲ್ಲ ಮಾಡ್ತಾ ಇರೋದು. ಆಮೇಲೆ ಇನ್ನೇನ್ ಪ್ರಾಬ್ಲಮ್ ಆಗೋದು? ನ್ಯಾಚುರಲ್ ಡಿಸಾಸ್ಟರ್ಸ್ ಆದ್ರೆ ಏನ್ ಮಾಡ್ತೀಯ? ಅದೆಲ್ಲ ಏನ್ ಮಾಡಕ್ಕಾಗುತ್ತೆ? ಯು ಹ್ಯಾವ್ ಟು ಹೆಲ್ಪ್ ಔಟ್ ಪೀಪಲ್. ಜನಗಳಿಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಬೇಕು. ದೆನ್ Pakistan and stuff, they all get a lot of technology, they will attack India, and we don't have so much, and then India will. That will not be a situation. Pakistan will never have enough technology to protect India. People have to manage robots, correct? And those people who will learn to manage robots and people will have higher opportunities. ಜನಗಳನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಯಾರಿರುತ್ತೆ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ. ಕರೆಕ್ಟ್? ಬಿಕಾಸ್ ಯು ವಿಲ್ ಗೆಟ್ ಅ ಪೊಸಿಷನ್ ಟು ಲೀಡ್ ಪೀಪಲ್. ಈಗ ನೀನೊಂದು ಕಂಪನಿ ಮಾಡ್ತೀಯ. Do you have better opportunity for success if you are the owner of the company or if you are an employee in the company? Owner of the company, you will own the entire thing and you will be able to create more wealth and you will be able to achieve more respect. Correct? If you are the employee, ನೀನು ನಿತ್ಯ ಬಿಡ್ತೀಯೋ ಅನ್ನೋದನ್ನ ಡಿಸೈಡ್ ಮಾಡ್ತೀಯ. The boss will decide. Correct? So if a robot takes our job, we should become instrument. Yes, you should be able to use the robots. You should be able to use artificial intelligence to manage. See, it will not be like ಮನುಷ್ಯರೇ ಇರೋದಿಲ್ಲ, ಎಲ್ಲಾದ್ರೂ ಮಷಿನ್ಗಳೇ ಮಾಡುತ್ತೆ ಅಂತಲ್ಲ. Alright, it's like calculator. Can the calculator work by itself? Even if the calculator becomes an artificially intelligent calculator, you still have to command it. Yes. It cannot read your mind. It can guess your mind. ಬೇರೆ ಬೇರೆ ಇನ್ಪುಟ್ಸ್ ತಗೊಂಡು ನೀವು ಏನ್ ಯೋಚನೆ ಮಾಡ್ತೀರಾ ಗೆಸ್ ಮಾಡ್ಬೋದು. ಸೊ ಯಾವಾಗಲೂ ಹೇಳ್ತೀನಿ ಮಗ, ಯು ಶುಡ್ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ಫಿಸಿಕಲಿ ಸ್ಟ್ರಾಂಗ್ ಇದ್ರೆ ಏನೇ ಫಿಸಿಕಲ್ ಚಾಲೆಂಜ್ ಬಂದ್ರು ಯು ಕ್ಯಾನ್ ಫೈಟ್. ಎಸ್ ಆರ್ ನೋ? ಸೆಕೆಂಡ್, ಯು ಶುಡ್ ಬಿ ಏಬಲ್ ಟು ವರ್ಕ್ ಹಾರ್ಡ್. ಜಾಸ್ತಿ ಕೆಲಸ ಮಾಡೋ ಕೆಪಾಸಿಟಿ ಇದೆ. ಕರೆಕ್ಟ್? ಸೊ ವೆನ್ ಯು ಆರ್ ಏಬಲ್ ಟು ವರ್ಕ್ ಹಾರ್ಡ್, ಯು ವಿಲ್ ಬಿ ಏಬಲ್ ಟು ಡೂ ಮೋರ್ ವರ್ಕ್. You will be able to do more work when you are able to work hard. So if you are the boss of an organization, will you like people who can work hard in your organization, or do you want people who are lazy? ಯಾರು ಜಾಸ್ತಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರನ್ನೇ ಬೇಕು ನಿಮಗೆ. So if you develop the ability to work hard, you will have opportunities. ಮೂರನೇದು, you have to be consistent. ನಿಮಗೆ ನೀವೊಂದು ಬಾಸ್ ತರ ಯೋಚನೆ ಮಾಡಿ. You think about yourself as a boss of an organization. Do you want people who will work consistently every day, or such people who will work more some days and will not work at all for a few days? ಯಾರು ಬೇಕು? ರೆಗ್ಯುಲರ್ ಆಗಿ ಕೆಲಸ ಮಾಡೋರು ಬೇಕಾ? ರೆಗ್ಯುಲರ್ ಆಗಿ ಕೆಲಸ ಮಾಡೋರು ಬೇಕಲ್ವಾ? 6 days a week they should work. ಬಂದಿದ್ರೆ ರಜಾ ಕೊಡ್ತೀರಾ, ರಜಾ ದಿನ ಮಜಾ ಮಾಡಬೇಕು. ಬಟ್ ಇಲ್ಲ ಸರ್, ನಾನು ಏನು ಇಷ್ಟು ಕೆಲಸ ಆಗಬೇಕಲ್ವ ಸರ್, ನಾನು 3 ದಿನ ಏನು ಮಾಡೋದು ಸರ್, 3 ದಿನ ಫುಲ್ ಜಾಸ್ತಿ ಮಾಡ್ತೀನಿ ಸರ್. Who would you prefer? People who are going to come for the whole ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋರು. ಸೊ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋರಿಗೆ ಆಪರ್ಚುನಿಟೀಸ್ ಇದೆ ಅಂತಂದ್ರೆ ನೀವು ಯಾವ ತರ ಜನ ಆಗಬೇಕು? ಯು ಶುಡ್ ಬಿಕಮ್ ಪೀಪಲ್ ಹೂ ವಿಲ್ ಬಿ ಏಬಲ್ ಟು ವರ್ಕ್ ಕನ್ಸಿಸ್ಟೆಂಟ್ಲಿ.
ಸೊ ಫಿಸಿಕಲ್ ಸ್ಟ್ರೆಂತ್ ಡೆವಲಪ್ ಮಾಡ್ಕೋಬೇಕು, ಹಾರ್ಡ್ ವರ್ಕ್ ಮಾಡೋ ಕೆಪಾಸಿಟಿ ಇರಬೇಕು, ಕನ್ಸಿಸ್ಟೆನ್ಸಿ ಡೆವಲಪ್ ಮಾಡ್ಕೋಬೇಕು. ನಾವು ಟೆಲ್ ಮಿ, ಡು ಯು ವಾಂಟ್ ಟು ಹ್ಯಾವ್ ಪೀಪಲ್ whom you can trust in your organization, or do you want to have people who you cannot trust? ನೀವು ಕೊಡ್ತೀರಾ ಅಥವಾ ಇದನ್ನ ನಂಬೋದಪ್ಪ ನಂಬೋದು ಅನ್ನೋದು ಸೊ ಯು ಶುಡ್ ಡೆವಲಪ್ ಆಸ್ ಇಂಡಿವಿಜುವಲ್ಸ್ ಆರ್ ಟ್ರಸ್ಟ್ವರ್ದಿ. ನಂಬೋ ತರ ಆಗ್ಬೇಕು ನೀವು. ಯು ಶುಡ್ ಡೆವಲಪ್ ಆಸ್ ಇಂಡಿವಿಜುವಲ್ಸ್ ಹೂ ಕ್ಯಾನ್ ಬಿ ಟ್ರಸ್ಟೆಡ್. ನಿಮ್ಮನ್ನು ನಂಬಬೇಕು ಅಂದ್ರೆ ಏನಿರ್ಬೇಕು ಕ್ವಾಲಿಟೀಸ್ ನಿಮ್ಮಲ್ಲಿ? ಆನೆಸ್ಟಿ ಇರಬೇಕು. ಯು ಶುಡ್ ಬಿ ಆನೆಸ್ಟ್, ಯಾರು ಮೋಸ ಮಾಡಬಾರ್ದು. ದೆನ್ consistency, okay, consistency will give you opportunity. ಒಂದಷ್ಟು ಡಿಸಿಪ್ಲಿನ್ ಇರಬೇಕು. ಯು ಹ್ಯಾವ್ ಟು ಬಿ ವೆಲ್ ಬಿಹೇವ್ಡ್. You shouldn't give away your organization secrets to somebody. You should not be ಒಂಥರ ಸ್ಟೆಲ್ತ್ ಇರಬೇಕು, ಕಳ್ತನ ಇರಬೇಕು. ಕಳ್ತನ ಕೊಟ್ಬಿಟ್ಟು ಯಾವಾಗಲೂ ನಿಜ ಹೇಳಬೇಕು. ದೆನ್ ಯಾವ ತರ ಜನಗಳನ್ನ ನೀವು ನಂಬ್ತೀರಾ ಹೇಳಿ, ನೀವೇ ಹೇಳಿ. ಇಫ್ somebody has to ಪ್ರಾಮಿಸ್ ನ ಇಟ್ಕೊಳ್ಳುವಂತವ್ರು, somebody who says I will do this, will do this. ಸೊ ನೀವು ಆ ಕ್ವಾಲಿಟಿ ಡೆವಲಪ್ ಮಾಡ್ಕೊಳ್ಳೋದು. ಮಕ್ಕಳ ಯು ಶುಡ್ ಥಿಂಕ್, ಏನ್ ಗೊತ್ತಾ, ನಂಬಿಕೆ. if somebody will trust me, if somebody should trust me, what qualities should I have? ಏನೆಲ್ಲ ಗುಣಗಳು ನನ್ನಲ್ಲಿ ಇರಬೇಕು ಅನ್ನೋದನ್ನ ನೀವು ಲಿಸ್ಟ್ ಮಾಡ್ಕೊಳ್ಬೇಕು. ಏನೆಲ್ಲ ಗುಣ ಇರಬೇಕು? ಲೈಕ್ ಯು ಸೆಡ್, ಯು ಶುಡ್ ಬಿ ಆನೆಸ್ಟ್. ಲೈಕ್ ಯು ಸೆಡ್, ಟ್ರೂತ್ಫುಲ್ನೆಸ್, ಆನೆಸ್ಟಿ, ಹಾರ್ಡ್ ವರ್ಕಿಂಗ್ ಇರಬೇಕು. ಮತ್ತೆ ಹಾರ್ಡ್ ವರ್ಕಿಂಗ್ ನಿಮ್ಗೆ ಆಪರ್ಚುನಿಟೀಸ್ ಕೊಡುತ್ತೆ. ಟ್ರಸ್ಟ್ ವರ್ತಿನೆಸ್ ಕೊಡೋದು ಒಳ್ಳೆ ಗುಣಗಳು. ಕ್ಯಾರೆಕ್ಟರ್, ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಬೇಕು ಅಂತಂದ್ರೆ ನಾವು ಹೇಳ್ತೀವಲ್ಲ, ನಮ್ಮ ಸ್ಕೂಲಲ್ಲಿ ವಿಟಲ್ 5 things you should not do. What are the 5 things you should not do? ಸುಳ್ಳು, ಲೈಸ್, ಮೋಸ, ಚೀಟಿಂಗ್, ಕಳ್ತನ, ಸ್ಟೀಲಿಂಗ್, abusive words, ಕೆಟ್ಟ ಮಾತನ್ನ. If you are always truthful, you are honest, you don't steal from people, you speak well, ಚೆನ್ನಾಗಿ ಮಾತಾಡಬೇಕು, ಒಳ್ಳೆ ಮಾತಾಡಬೇಕು. And you are kind. Kindness ಇರಬೇಕು, ಫಿಸಿಕಲ್ ವೈಲೆನ್ಸ್ ಇರಬೇಕು. ಇಂಥವ್ರನ್ನ ಟ್ರಸ್ಟ್ ಮಾಡ್ತಾರೆ. ಸೊ ಟ್ರಸ್ಟ್ ವರ್ತಿ ಇರಬೇಕು. ಯುವರ್ ಕ್ಯಾರೆಕ್ಟರ್ ಶುಡ್ ಬಿ ಸ್ಟ್ರಾಂಗ್. ದೆನ್ ಡಿಸಿಪ್ಲಿನ್ ಇರಬೇಕು. ಈಗ ನೀವು 9 ಗಂಟೆಗೆ ಯಾವ ಮೀಟಿಂಗ್ ಹೋಗ್ಬೇಕು, 10 ಗಂಟೆಗೆ ಹೋಗ್ಬಿಟ್ಟು. ದೆನ್ ಚೆನ್ನಾಗಿ ಓದಿರ್ಬೇಕು. ಯು ಶುಡ್ ಸ್ಟಡಿ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ನಾಲೆಡ್ಜ್ ತಗೊಳ್ಬೇಕು. ಯು ಶುಡ್ ಡೆವಲಪ್ ದ ಅಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಅಬಿಲಿಟೀಸ್ ನ ಡೆವಲಪ್ ಮಾಡ್ಕೊಳ್ಬೇಕು. ಕರೆಕ್ಟ್? ಅದನ್ನ ನೀವು ಸ್ಕೂಲಲ್ಲಿ ಮಾಡೋ ಕೆಲಸಗಳು ಚೆನ್ನಾಗಿ ಮಾಡಬೇಕು. ಬೇರೆ ಬೇರೆ ವಿಷಯಗಳನ್ನ ಓದಬೇಕು. ಈ ತರ ಬೇರೆ ಬೇರೆ ಜಾಗಗಳಲ್ಲಿ ಕಲಿಬೇಕು. ಇಂಟರಾಕ್ಟ್ ವಿತ್ ಪೀಪಲ್. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಶುಡ್ ಬಿ ಏಬಲ್ ಟು ಟಾಕ್ ಟು ಪೀಪಲ್. ಜನಗಳ ಹತ್ರ ಮಾತಾಡಕ್ಕಾಗಬೇಕು ನಿಮಗೆ. ಯು ಶುಡ್ ಜಸ್ಟ್ ಪ್ರಾಕ್ಟಿಸ್ ದಿಸ್. ಟೇಕ್ ಅ ಟಾಪಿಕ್ ಆಫ್ ಯುವರ್ ಚಾಯ್ಸ್, ಗೋ ಅಂಡ್ ಟಾಕ್ ಟು ಪೀಪಲ್ ಅಬೌಟ್ ಇಟ್ randomly. ನಿಮ್ಗೆ ಯಾರು ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ಮಾತಾಡಿ. The more you learn to talk to people that you don't know, you will become a leader. Leader ಆಗ್ತೀರಾ. They will like to work with you. ದಿನ ಯೋಗ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಆಟ ಆಡಬೇಕು. ಓಕೆ, ಯು ಶುಡ್ ನಾಟ್ ಕಾಂಪ್ರಮೈಸ್ ಫಿಸಿಕಲ್ ಫಿಟ್ನೆಸ್. ಮಾಡಿಲ್ಲ ಯಾಕೆ? ಓಕೆ, ಸಮ್ ಫಾರ್ಮ್ ಆಫ್ ಎಕ್ಸರ್ಸೈಸ್. ಆಲ್ರೈಟ್. ಎರಡನೇದು ಹಾರ್ಡ್ ವರ್ಕ್ ಎವ್ರಿ ಡೇ. ಪ್ರತಿ ದಿನ ಓದಬೇಕು. ಪ್ರತಿ ದಿನ ಒಂದು ಮಿನಿಮಮ್ ಡ್ಯೂರೇಷನ್. ನಾವು ಮಾಡ್ತೀವಲ್ಲ ಸ್ಕೂಲಲ್ಲಿ, ದಿನ ಇಷ್ಟು ಹೋಗ್ಬೇಕು ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ಯು ನೀಡ್ ಟು ಡೆವಲಪ್ ದ ಅಬಿಲಿಟಿ ಟು ವರ್ಕ್ ಹಾರ್ಡ್ ಅಂಡ್ ವರ್ಕ್ ಕನ್ಸಿಸ್ಟೆಂಟ್ಲಿ. ಯು ಶುಡ್ ಡೆವಲಪ್ ಗುಡ್ ಕ್ಯಾರೆಕ್ಟರ್. ಯು ಶುಡ್ ಡೆವಲಪ್ ಡಿಸಿಪ್ಲಿನ್. ಲೈಫ್ ಅಲ್ಲಿ ಡಿಸಿಪ್ಲಿನ್ ಡೆವಲಪ್ ಮಾಡ್ಕೊಳ್ಬೇಕು. ನಿಮ್ಮನ್ನ ನೋಡಿದ್ರೆ ಇವರೇನಪ್ಪ ಅವರು ಮಿಲಿಟರಿಯಿಂದ ಬಂದಿದ್ದಾರೆ ಅನ್ಸುತ್ತೆ, ಹಂಗಿರ್ಬೇಕು ಡಿಸಿಪ್ಲಿನ್. ಅಂಡ್ ಯು ಶುಡ್ ಲರ್ನ್ ಟು ಟಾಕ್ ಟು ಪೀಪಲ್. ಯು ಶುಡ್ ಬಿ ಏಬಲ್ ಟು ಸೋಷಿಯಲೈಸ್ ವಿತ್ ಪೀಪಲ್. ಸೊ ಲೀಡರ್ಶಿಪ್ ಅಂಡ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡ್ಕೊಳ್ಬೇಕು. You should orient yourself to become masters of the system and not slaves of the system. ಅರ್ಥಾಯ್ತಾ? ಇಷ್ಟು ಮಾಡ್ತಾ ಹೋದ್ರೆ ಮಕ್ಕಳ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನೀವು ಕಂಟ್ರೋಲ್ ಮಾಡಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು, ಡಿಸೈನ್ ಮಾಡಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ಪ್ರಪಂಚಕ್ಕೆ ಒಳ್ಳೇದು ಮಾಡಬಹುದು.
20. Back. ನಮಸ್ತೆ ಮಾಡ್ಕೋಬೇಕು. 1 2 3 4 5 6 7 8 9 10. After finish, pause. Section ready? Ready? Yeah. Warriors tutorial. ವಿವೇಕಾನಂದರು ಅವ್ರ ಜೀವನ ಇದ್ದಿದೆ 39 ವರ್ಷ, ಅವ್ರು ಬದುಕಿದೆ 39 ವರ್ಷ. ಅವ್ರು ಸತ್ತು 100 ವರ್ಷಕ್ಕೂ ಹೆಚ್ಚಾದ ಮೇಲೆ ನನ್ನಂತವನು ಬಂದು ಪ್ರೇರಣೆ ಮಾಡ್ತಾರೆ. 97ನೇ ಇಸ್ವಿನಲ್ಲಿ ವಿವೇಕಾನಂದರ ಸಂಪರ್ಕ ನನಗೆ ಅವರ ವಿಚಾರಗಳ ಮುಖಾಂತರ. 97ನೇ ಇಸ್ವಿಯಿಂದ ರಿಬಿಲ್ಡ್ ಇಂಡಿಯಾ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಬೇರೆ ಬೇರೆ ಪ್ರಯೋಗಗಳು, ಬೇರೆ ಬೇರೆ ಪ್ರಯತ್ನಗಳು ನಡೀತಾನೆ ಬಂದಿದೆ. ಈ ತರ ಲಕ್ಷಾಂತರ ಜನ 16 ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ವಿವೇಕಾನಂದರ ಕಲ್ಪನೆ ರಿಬಿಲ್ಡ್ ಇಂಡಿಯಾ ಅನ್ನೋದು ನಂದೇನಲ್ಲ, ಇವತ್ತಿನ ಕಾಲಘಟ್ಟಕ್ಕೆ ಸರಿ ಹೊಂದೋ ರೀತಿಯಲ್ಲಿ ಅದನ್ನ ಕೂಡಿಸುವಂತ ಪ್ರಯತ್ನ ನಮ್ದು. ಇವತ್ತಿನ ಪ್ರಪಂಚಕ್ಕೆ ಮ್ಯಾಚ್ ಆಗೋ ತರದಲ್ಲಿ ಆ ವಿಚಾರಗಳನ್ನ ಹೆಂಗೆ ನಾವು ತಲುಪಿಸೋದು, ಆ ಉದ್ದೇಶನ ಹೆಂಗೆ ಫುಲ್ಫಿಲ್ ಮಾಡೋದು ಅನ್ನೋರಿಗೆ. ವಿವೇಕಾನಂದರು ಬರೀ ಒಬ್ಬರು ಸಂತರಷ್ಟೇ ಅಲ್ಲ, ಅವರು ದಾರ್ಶನಿಕರು, ಫಿಲಾಸಫರ್ ಕೂಡ, ಅಂಡ್ ಮಹಾನ್ ಸಾಧಕರು, ಆಧ್ಯಾತ್ಮದಲ್ಲಿ ಪರಮೋನ್ನತಿಯನ್ನು ಪಡೆದವರು. ಸೊ ಎಲ್ಲದರ ಅವರಿಗೆ ಸಾಕ್ಷಾತ್ಕಾರ ಆಗಿತ್ತು. ಭಾರತದ ಅವತ್ತಿನ ಪರಿಸ್ಥಿತಿ, ಕನ್ಯಾಕುಮಾರಿನಲ್ಲಿ 3 ದಿನ ಅವರು ಸಮುದ್ರ ದಾಟಿ ಹೋಗಿ ಒಂದು ಬಂಡೆ ಮೇಲೆ ಕೂತು ಧ್ಯಾನ ಮಾಡ್ತಾರೆ. 3 ದಿನ ಅಲ್ಲೇ ಇದ್ದು ಹಗಲು ರಾತ್ರಿ ಧ್ಯಾನ ಮಾಡ್ತಾರ. ಅವ್ರಿಗೆ ಅಲ್ಲಿ ಭಾರತ ಮಾತೆಯ ಸಾಕ್ಷಾತ್ಕಾರ ಆಯಿತು ಅಂತ. ಸೊ ಅವತ್ತಿನ ಸಾಕ್ಷಾತ್ಕಾರದಲ್ಲಿ ವಿವೇಕಾನಂದರಿಗೆ ಭಾರತದ ಅವತ್ತಿನ ಗುಲಾಮಗಿರಿಗೆ ಏನು ಕಾರಣಗಳು, ಏನಾಗ್ತಾ ಇದೆ, ಮತ್ತೆ ಭಾರತವನ್ನು ಮತ್ತೆ ಅದರ ಪಾಸ್ಟ್ ಗ್ಲೋರಿ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ, ಅದ್ರ ಕ್ಲಾರಿಟಿ ಅವರಿಗೆ ಸಿಕ್ಕಂತ ದಿನ. ಅವ್ರು ಅಲ್ಲಿಂದ ವಾಪಸ್ ಬಂದಾಗ ಯಾರೋ ಕೇಳ್ತಾ ಇರುತ್ತೆ, ನೀವು ನಿಮ್ಗೆ ಕಲ್ಲು ಹೋದ್ರಿ, ಅದು ಸಮುದ್ರ, ನೀವು ಅಲ್ಲಿ ಹೋಗಿದ್ದೀರಾ ಯಾರಾದ್ರೂ? ಕನ್ಯಾಕುಮಾರಿನಲ್ಲಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಲ್ಲಿಗೆ ಹೋಗುವಾಗ ನೀವು ಆ ಶಿಪ್ಪಲ್ಲಿ ಹೋಗುವಾಗ್ಲೇನೆ ಆ ಶಿಪ್ಪಲ್ಲಿ ಎದುರಿಸಾಗ್ತಾ ಇರ್ತದೆ ನೀರು. ಇಟ್ಸ್ ವೆರಿ ಹಾರ್ಶ್, ಅಂದ್ರೆ ತುಂಬಾ ಅದು ಜೋರಾಗಿ ಬರ್ತಿರುತ್ತೆ ಅಲೆಗಳು. ಅವಾಗ ಏನಿತ್ತು ಅಲ್ಲಿ ಮೆಮೊರಿಯಲ್ಲೆಲ್ಲ ಇರ್ತದಿಲ್ಲ, ನೋಡಿದ್ರು ದೂರದಲ್ಲಿ ಒಂದು ಬಂಡೆ ಕಟ್ಟು ಕೂತ್ಕೊಳ್ಬೇಕು ಅಂತ ಸಮುದ್ರಕ್ಕೆ ಹಾಕೊಂಡು ಈಜ್ಕೊಂಡು ಹೋದ್ರು. ಅಲ್ಲಿ ಕೂತಿದ್ರು 3 ದಿನ ಅಲ್ಲಿ ನೀವು ಅಲ್ಲಿ ಕೂತಿರುವಾಗ ಗೊತ್ತಾಗುತ್ತೆ ಎಷ್ಟು ಜೋರ್ ಗಾಳಿ ಬೀಸ್ತಾ ಇರುತ್ತೆ. ಆ ಗಾಳಿಗೆ ಸುಸ್ತಾಗ್ಬಿಡುತ್ತೆ, ಆ ಬಿಸಿಲು ಗಾಳಿಗೆ ಸುಸ್ತಾಗೋಗ್ಬಿಡುತ್ತೆ. 3 ದಿನ ಆಹಾರ ಇಲ್ಲ, ನೀರಿಲ್ಲ, ಅಲ್ಲಿ ಕೂತು ಧ್ಯಾನ ಮಾಡಿ ವಾಪಸ್ ಬರ್ಬೇಕಲ್ಲ ಮತ್ತೆ ಈಜ್ಕೊಂಡು. ಎಲ್ಲಿಂದ ಬರುತ್ತೆ ಶಕ್ತಿ? ಅಲ್ಲಿ ಅವ್ರಿಗೆ ಜ್ಞಾನೋದಯ ಆಗುತ್ತೆ. 2 ವಿಚಾರಗಳನ್ನು ನಾವು ಗಟ್ಟಿಯಾಗಿ ಕೊಡಬೇಕು. ತುಂಬಾ ಸರಿ ವಿವೇಕಾನಂದರು ಹೇಳ್ತಾರೆ, ವಾಟ್ ಐ ನೀಡ್ ಈಸ್ ಯೂತ್ ವಿತ್ ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್, ಅಂಡ್ ದ ಮೈಂಡ್ ಮೇಡ್ ಆಫ್ ದಟ್ ಮೆಟೀರಿಯಲ್ ಆಫ್ ಇಟ್ಸ್ ಥಂಡರ್ ಬೋಲ್ಟ್ ಇಸ್ ಮೇಡ್ ಅಂತ. ಅಂದ್ರೆ ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ಮತ್ತೆ ಮಿಂಚು ಯಾವುದರಿಂದ ಆಗಿದೆಯೋ ಅಂತದ್ರಿಂದ ಅಂತ ಒಂದು ಪ್ರಕೃತಿ ಇರುವಂತ ಮನಸ್ಸಿರುವಂತ ಯುವಕರು ನಮಗೆ ಬೇಕು. ಆ ಯುವಕರು ನಮ್ಮ ರಾಷ್ಟ್ರವನ್ನ ಮುಂದುವರಿಸ್ತಾರೆ ಅಂತ. ಅದನ್ನ ಮಾಡೋದು ಹೇಗೆ? 2 ವಿಚಾರ. ಈ ಒಂದು, 1000 ವರ್ಷಗಳ ದಾಳಿಯಿಂದ, 1000 ವರ್ಷಗಳು ನಮ್ಮ ದೇಶದ ಮೇಲೆ ಬೇಕಾದಂತ ದಾಳಿ ನಡೆಯಿತು. ಈ ಇಸ್ಲಾಮಿ ದಾಳಿ ಆಗಿರ್ಬೋದು ಅಥವಾ ಮಿಷನರಿ, ಕ್ರಿಶ್ಚಿಯನ್ ಕನ್ವರ್ಷನ್ ದಾಳಿಗಳು, ಬ್ರಿಟಿಷರ ದಾಳಿ, ಇದೆಲ್ಲದನ್ನ ಸಹಿಸಿಕೊಂಡಂತ ಬೇರೆ ಯಾವುದೇ ನಾಗರಿಕತೆ ಇಲ್ಲ. ಯಾವ್ದು ಈ ನಮ್ಮ ಇಸ್ಲಾಮಿ ದಾಳಿ ಮಾಡಿದಂತ ಯಾವುದೇ ದೇಶಗಳಾದ್ರೂ 50-60 ವರ್ಷದಲ್ಲಿ ಸಂಪೂರ್ಣವಾಗಿ ಇಸ್ಲಾಮೀಕರಣ ಆಗಿರುವಂತ ದೇಶಗಳು. ಇವತ್ತೇನು 54 ದೇಶಗಳು ಇಸ್ಲಾಮಿ ದೇಶಗಳು ಅಂತಿದ್ದಾರೆ, ಅದೆಲ್ಲ ಒಂದು ಕಾಲದಲ್ಲಿ ಬೇರೆ ಬೇರೆ ಸಂಸ್ಕೃತಿಯನ್ನ ಫಾಲೋ ಮಾಡ್ತಿದ್ದಂಥವು, ಬೇರೆ ಬೇರೆ ಪದ್ಧತಿಗಳಿದ್ದಂಥವು. ದಾಳಿಯಾಗಿ 50, 60, 70 ವರ್ಷದಲ್ಲಿ ಸಂಪೂರ್ಣವಾಗಿ ಬೇರೆ ಯಾವುದು ಇಲ್ಲದಂತ ಆದಂತ ಇತಿಹಾಸ ಇರೋದು. ಭಾರತ 700 ವರ್ಷಗಳ ಕಾಲ ಮೊಘಲರು ಮತ್ತೆ ಬೇರೆ ಬೇರೆ ಇಸ್ಲಾಮಿ ರಾಜರುಗಳ ದಾಳಿಯನ್ನ ತಡೆದಿದೆ. ಅದಾದ್ಮೇಲೆ ಸುಮಾರು 350 ವರ್ಷಗಳು ಬ್ರಿಟಿಷರ ದಾಳಿಯನ್ನು ತಡೆದಿದೆ. ಇವತ್ತು ನಾವಿಲ್ಲಿ ಕೂತ್ಕೊಂಡು ಧರ್ಮದ ಬಗ್ಗೆ ಮಾತಾಡ್ತೀವಿ, ಇವತ್ತು ನಮ್ಮ ಆಚರಣೆಗಳನ್ನ ಉಳಿಸ್ಕೊಂಡು ಬಂದಿದೀವಿ ಅಂತಂದ್ರೆ ನಮ್ಮ ದೇಶದ ಮಣ್ಣಿನಲ್ಲಿ ನಮ್ಮ DNA ಒಳಗಡೆನೆ ಆ ಶಕ್ತಿ ಇದೆ. ಧರ್ಮ ಅನ್ನೋದು
ಒಳಗಡೆ ಹೋಗ್ಬಿಟ್ಟಿದೆ. 10,000ಕ್ಕೂ ಹೆಚ್ಚು ವರ್ಷಗಳ ತಿಳಿದಿರುವಂತಹ ಇತಿಹಾಸ ನಮ್ಮ ದೇಶಕ್ಕಿದೆ. ಸೊ ನಾವು ಏನ್ ಮಾಡ್ತಾ ಇದೀವಿ, ವಿ ಆರ್ ಮೂವಿಂಗ್. ಬೇಕಾದಷ್ಟು ಅವಕಾಶ ಇತ್ತು, ಬಟ್ ಸ್ವಾತಂತ್ರ್ಯದ ನಂತರದಲ್ಲಿ ಶಿಕ್ಷಣ ವ್ಯವಸ್ಥೆಯ ನಾಶ ಆಗಿರೋದು ತುಂಬಾ ಫಾಸ್ಟ್ ಆಗಿದೆ. 1885 1885 ಭಾರತೀಯರನ್ನ ಅಷ್ಟೆಲ್ಲ ದಾಳಿ ಆದ್ಮೇಲೆ ಭಾರತೀಯರಲ್ಲಿ ಇಷ್ಟೊಂದು ಶಕ್ತಿ ಹೇಗಿದೆ ಅಂತ 1857 1857 ಇಸ್ವಿನಲ್ಲಿ ದಂಗೆ ಎದ್ರು. ನಮ್ಮ ಅಲ್ಲಿ ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದಂತ ಸಿಪಾಯಿಗಳು ದಂಗೆ ಎದ್ರು, ಒಂದು ಹೋರಾಟ ನಡೆಯಿತು, ಸ್ವಾತಂತ್ರ್ಯ ಸಂಗ್ರಾಮ ಅದು. ಬ್ರಿಟಿಷರು ಮತ್ತೆ ಬೇರೆಯವರೆಲ್ಲ ಅದನ್ನ ಸಿಪಾಯಿ ದಂಗೆ ಅಂತಂದ್ರು. ವೀರ ಸಾವರ್ಕರ್ ಅದನ್ನ ಮೊದಲನೇದಾಗಿ ಮೊದಲ ಸ್ವಾತಂತ್ರ್ಯ ಹೋರಾಟ ಅಂತ ಪುಸ್ತಕ ಬರ್ತದೆ. ಅದಾದ್ಮೇಲೆ ಅದು ನಿರಂತರ ಕಾಣಲು ಶುರುವಾಯಿತು. ಸೊ ಆ ಹೋರಾಟ ಆದ್ಮೇಲೆ ಬ್ರಿಟಿಷರು ಸೀರಿಯಸ್ ಆಗಿ ಯೋಚನೆ ಮಾಡಿದ್ರು, ಏನ್ ಮಾಡ್ಬೇಕು ಇವ್ರನ್ನ ಮುಗಿಯೋದಕ್ಕೆ ಅಂತ. ಬೇರೆ ಎಲ್ಲಾ ಕಾಲೋನಿಗಳನ್ನ ಗುಲಾಮರನ್ನ ಮಾಡ್ಬಿಟ್ಟಿದೀವಿ, ಬಟ್ ಏನು ಅನ್ನೋದನ್ನ ಸ್ಟಡಿ ಮಾಡುವಂತ ಲಾರ್ಡ್ ಮೆಕಾಲೆ ಅನ್ನೋನೊಬ್ಬನ್ನ ಕಳಿಸ್ತಾರೆ. ಮೆಕಾಲೆಯನ್ನ ಭಾರತಕ್ಕೆ ಕಳಿಸ್ತಾರೆ. ಅವನು ಅತಿ ಬುದ್ಧಿವಂತ, ಅವನು ಒನ್ ಆಫ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಆಫೀಸರ್ಸ್ ದಟ್ ದ ಬ್ರಿಟಿಷ್ ಕ್ರೌನ್ ಹ್ಯಾಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅವನು ಬಂದು ಇಲ್ಲೆಲ್ಲ ಸ್ಟಡಿ ಮಾಡ್ತಾನೆ. ಮೆಕಾಲೆ ಮಿನಿಟ್ಸ್ ಅಂತ ಇದೆ, ನೀವು ವಾಪಸ್ ಮನೆಗೆ ಬಂದ್ರೆ ಗೂಗಲ್ ಮಾಡಿ ನೋಡಿ, ಮೆಕಾಲೆ ಮಿನಿಟ್ಸ್ ಅಂತ ಮಾಡಿ. ಅವನು ಪೂರ್ತಿ ಏನ್ ರೆಕಮೆಂಡೇಶನ್ ಕೊಟ್ಟ ನಮ್ಮ ದೇಶದಲ್ಲಿ ಯಾವ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆ ಬರಬೇಕು ಅನ್ನೋದು, ಆ ವ್ಯವಸ್ಥೆಯ ರೆಕಮೆಂಡೇಶನ್ ಸಮರಿ ಇರುತ್ತೆ ಮೆಕಾಲೆ ಮಿನಿಟ್ಸ್ ಅಂತ ನೀವು ಓದಿದ್ರೆ. ಅಂದ್ರೆ ಏನ್ ಮಾಡ್ಬೇಕು, ಭಾರತದ ಶಕ್ತಿನೇ ಅದರ ವೈವಿಧ್ಯತೆ, ಡೈವರ್ಸಿಟಿ. ನಿಮ್ಗೆ ಎಲ್ಲರದ್ದು ಅವ್ರವ್ರದೇ ಆದಂತಹ ಒಂದೊಂದು ಪದ್ಧತಿಗಳಿದೆ, ಅವ್ರವ್ರದೇ ಆದಂತಹ ಒಂದು ಸಂಸ್ಕೃತಿ ಇದೆ. ಇಷ್ಟೆಲ್ಲ ಡೈವರ್ಸಿಟಿ ಇರುವಂತಹ ದೇಶನ ನೀವು ಗುಲಾಮ ಮಾಡೋಕ್ಕಾಗೋದಿಲ್ಲ. ನೀವು ಒಂದೇನೋ ತಗೊಂಡ್ ಬಂದ್ರೆ ಅದು ಇವ್ರಿಗೆ ಅಪ್ಲೈ ಆಗುತ್ತೆ, ಇನ್ನೊಬ್ರಿಗೆ ಅಪ್ಲೈ ಆಗಲ್ಲ. ಮತ್ತೆ ಭಾರತೀಯರಲ್ಲಿ ಸ್ವಾರ್ಥ ಭಾವನೆ ಕಡಿಮೆ, ಸ್ವಾರ್ಥ ಇಲ್ಲ, ತ್ಯಾಗನ ಸೆಲೆಬ್ರೇಟ್ ಮಾಡುವಂತ ಜನ. ವಿ ಸೆಲೆಬ್ರೇಟ್ ಸ್ಯಾಕ್ರಿಫೈಸ್. ಪಾಶ್ಚಾತ್ಯ ಸಂಸ್ಕೃತಿಗಳಲ್ಲಿ ನಾನು ನನ್ನದು ಅನ್ನೋದೇ ಮೊದಲು, ನನ್ನದು ಮುಗಿದ ಮೇಲೆ ಮಿಕ್ಕಿದ್ರೆ ಬೇರೆಯವರು ಅಂತ. ನಮ್ಮ ಸಂಸ್ಕೃತಿನಲ್ಲಿ ಎಲ್ಲದೂ ಆದ್ಮೇಲೆ ನಂದು ಅಂತ. ಸೊ ಈ ತರ ತ್ಯಾಗವನ್ನ ಸೆಲೆಬ್ರೇಟ್ ಮಾಡುವಂತ ಜನಗಳನ್ನ ಮುಗಿಯೋದು ಹೇಗೆ? He came up with recommendation. The first thing that needs to be done is ಇವ್ರ ಕಲ್ಚರ್ನ ಡಿಸ್ಟ್ರಾಯ್ ಮಾಡಬೇಕು, ಇವ್ರ ಸಂಸ್ಕೃತಿಯನ್ನ ನಾಶ ಮಾಡಬೇಕು. ಇವರಿಗೆ ಇವರ ಇತಿಹಾಸ ಮತ್ತೆ ಇವರ ಸಂಸ್ಕೃತಿ, ಅವರ ಸಂಸ್ಕಾರಗಳ ಬಗ್ಗೆ ಏನೆಲ್ಲ ಭಾವನೆ ಇದೆ, ಆ ಹೆಮ್ಮೆ ಏನಿದೆ, ಅದನ್ನ ಅವಮಾನವಾಗಿ ಕನ್ವರ್ಟ್ ಮಾಡಬೇಕು. ಯು ಶುಡ್ ಮೇಕ್ ಪೀಪಲ್ ಫೀಲ್ ಅಪಾಲಜೆಟಿಕ್ ಅಬೌಟ್ ದೇರ್ ಪಾಸ್ಟ್. ಯು ಶುಡ್ ಮೇಕ್ ದೆಮ್ ಫೀಲ್ ಇನ್ಫೀರಿಯರ್. ಸೊ ಭಾರತಕ್ಕೆ ಸಂಬಂಧಪಡುವಂತದ್ದು ಎಲ್ಲದೂ ಕನಿಷ್ಠ, ಇಟ್ ಇಸ್ ಲೋವರ್, ಅಂಡ್ ಬ್ರಿಟಿಷರ್ಗೆ ಸಂಬಂಧಪಡುವಂತದ್ದು ಎಲ್ಲದೂ ಮೇಲೆ. ಅಲ್ಲಿಂದಾನೇ ಬಂದಿದ್ದು ಇಂಗ್ಲಿಷ್ ಮೇಲಿನ ವ್ಯಾಮೋಹ. ಇಂಗ್ಲಿಷ್ ಅಂತಂದ್ರೆ ಒಳ್ಳೇದು, ಬೇರೆದೆಲ್ಲ ಕೆಟ್ಟದು. ಇಫ್ ಯು ಸಿ ಭಾಷೆಯ ಬೆಳವಣಿಗೆಯ ಪದ್ಧತಿಯನ್ನ ನೀವು ನೋಡಿದ್ರೆ, ಇಂಗ್ಲಿಷ್ ಅನ್ನೋದು ಒಂದು ನ್ಯಾಚುರಲ್ ಭಾಷೆನೇ ಅಲ್ಲ. 10 ಬೇರೆ ಬೇರೆ ಭಾಷೆಗಳಿಂದ ಪದಗಳನ್ನ ತಗೊಂಡು ಜೋಡಿಸಿರುವಂತಹ ಒಂದು ಅಸೆಂಬಲ್ಡ್ ಲ್ಯಾಂಗ್ವೇಜ್ ಅದು. ಈ ಕಂಪ್ಯೂಟರ್ ಎಲ್ಲ ಒರಿಜಿನಲ್ ಅಲ್ಲ, ಎಲ್ಲ ನಮಗೆ ಡೊನೇಟ್ ಮಾಡೋದು ಒಂದಷ್ಟು ಎಷ್ಟು ಕಂಪ್ಯೂಟರ್ಗಳು ಎಲ್ಲ ಅಸೆಂಬಲ್ಡ್ ಕಂಪ್ಯೂಟರ್ಸ್. ಅದೊಂದು ಕಂಪನಿ ತಗೊಳ್ಳಿ, ಇದೊಂದು ಕಂಪನಿ ತಗೊಳ್ಳಿ, ಎಲ್ಲ ಕೊಡಿಸ್ಬಿಟ್ಟು ಒಂದು ಕಂಪ್ಯೂಟರ್ ಮಾಡ್ತಿದ್ದಾರೆ. ಇಂಗ್ಲಿಷ್ ಇಸ್ ಅನ್ ಅಸೆಂಬಲ್ಡ್ ಲ್ಯಾಂಗ್ವೇಜ್, ಇಟ್ಸ್ ನಾಟ್ ಅನ್ ಆರ್ಗ್ಯಾನಿಕ್ ಲ್ಯಾಂಗ್ವೇಜ್. ನಮ್ಮ ಭಾರತೀಯ ಎಲ್ಲಾ ಭಾಷೆಗಳು, ಸಂಸ್ಕೃತದಿಂದ ಹಿಡಿದು ಎಲ್ಲಾ ಭಾರತೀಯ ಭಾಷೆಗಳು ನ್ಯಾಚುರಲ್ ಲ್ಯಾಂಗ್ವೇಜ್. ಒಂದು ಭಾಷೆ ಸೈಂಟಿಫಿಕ್ ಆಗಿ ಡೆವಲಪ್ ಆದ್ರೆ ಅದು ಮನಸ್ಸಿನ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಭಾಷೆಯನ್ನ ನಾಶ ಮಾಡಬೇಕು, ಯೂನಿಫಾರ್ಮಿಟಿ ತರಬೇಕು, ಬ್ರಿಟಿಷರ ಪದ್ಧತಿಯನ್ನು ತರಬೇಕು, ಇಂಗ್ಲಿಷ್ ಸೆಂಟ್ರಿಕ್ ಎಜುಕೇಶನ್ ಕೊಡಬೇಕು. ಎವ್ರಿಥಿಂಗ್ ದಟ್ ಈಸ್ ವೆಸ್ಟರ್ನ್ should be considered as big and great, and everything that is Indian should be made to feel bad. ಭಾರತಕ್ಕೆ ಸಂಬಂಧಪಡುವಂತ ಎಲ್ಲದೂ ಕೆಳಗೆ ಅನ್ನೋದನ್ನ ತೋರಿಸ್ಬೇಕು, ಬ್ರಿಟಿಷರ್ಗೆ ಸಂಬಂಧಪಡೋದೆಲ್ಲ ಮೇಲೆ ಅಂತ ತೋರಿಸ್ಬೇಕು. ಇದು ನಿರಂತರವಾಗಿ ನಡೀತು. ಅದೊಂದು ಬ್ಯೂಟಿಫುಲಿ ಡಿಸೈನ್ಡ್ ಎಜುಕೇಶನ್ ಸಿಸ್ಟಮ್. ಅಪ್ರಿಶಿಯೇಟ್ ಮಾಡಬೇಕು. ಮೆಕಾಲೆ ಏನು ಸಿಸ್ಟಮ್ ಅನ್ನ ಡಿಸೈನ್ ಮಾಡಿಕೊಟ್ಟ, ಆ ಸಿಸ್ಟಮ್ ಇನ್ನೂ ಮುಂದುವರಿತಾ ಇದೆ. ಸ್ವಾತಂತ್ರ್ಯ ನಂತರದಲ್ಲಿ ಈ ಗುಲಾಮರನ್ನ ತಯಾರು ಮಾಡುವಂತಹ ಶಿಕ್ಷಣ ಪದ್ಧತಿಯನ್ನ ಬದಲಾಯಿಸಿ ಸ್ವಾವಲಂಬನೆ ಇರುವಂತಹ ನಾಯಕರನ್ನ ತಯಾರು ಮಾಡುವಂತಹ ಶಿಕ್ಷಣ ವ್ಯವಸ್ಥೆಯನ್ನ ತರಬಹುದಿತ್ತು. ನಮ್ಮ ಭಾರತೀಯ ಸಂಸ್ಕೃತಿಯ ಆಧಾರದ ಮೇಲೆ ನಿರ್ಮಿತವಾದಂತಹ ಶಿಕ್ಷಣ ವ್ಯವಸ್ಥೆ ತರಬೇಕಿತ್ತು. ಆ ಅವಕಾಶ ನಾವು ಕಳ್ಕೊಂಡ್ವಿ. ವಿ ಲಾಸ್ಟ್ ದಟ್ ಆಪರ್ಚುನಿಟಿ. ಇವತ್ತಿನವರೆಗೂ ನಮ್ಮ ದೇಶದಲ್ಲಿ ಇರುವಂತಹ ಶಿಕ್ಷಣ ಪದ್ಧತಿ ಗುಲಾಮರನ್ನ ತಯಾರು ಮಾಡುವಂತಹ ಶಿಕ್ಷಣ ಪದ್ಧತಿ. ಸಿಂಪಲ್. ಇದೆಲ್ಲ ಕಾಂಟೆಕ್ಸ್ಟ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ನಿಮ್ ಮಕ್ಕಳನ್ನ ಸ್ಕೂಲ್ ಕಳ್ಸೋದಕ್ಕೆ ಭಯ ಆಗ್ಬೇಕು. ಮಕ್ಕಳನ್ನ ನಿಮ್ಗೆ ಏನ್ ನಡೀತಾ ಇದೆ ಸ್ಕೂಲ್ಗಳಲ್ಲಿ ಯಾರು ಗೊತ್ತಾಗೋದೇ ಇಲ್ಲ. ಸ್ಕೂಲಲ್ಲಿ ಅದನ್ನ ಮಾಡ್ತಾ ಇರೋದು ಗೊತ್ತಾಗೋದಿಲ್ಲ ಏನಾಗ್ತಿದೆ ಅದ್ರ ಇಂಪ್ಯಾಕ್ಟ್ ಅಂತ. ಐ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್. ನಮ್ಮ ದೇಶದಲ್ಲಿ ಬೇರೆ ಬೇರೆ ಜನಗಳಿಗೆ ಬೇರೆ ಬೇರೆ ತರದ ಎಜುಕೇಶನ್ ಇದೆ. ಬಡವರು ಮಕ್ಕಳು ಹೋಗುವಂತ ಶಾಲೆಗಳಲ್ಲಿ ಬೇರೆ ತರ ನಡೆಯುತ್ತೆ. ಒಂದು ಆವರೇಜ್ ಮಿಡಲ್ ಕ್ಲಾಸ್ ಜನಗಳು ಹೋಗುವಂತ ಶಾಲೆಗಳಲ್ಲಿ ಒಂಥರ ಇರುತ್ತೆ. ಆಸ್ಪಿರೇಷನಲ್ ಮಿಡಲ್ ಕ್ಲಾಸ್ ಅಂದ್ರೆ ಚೆನ್ನಾಗಿ ವಿದ್ಯಾವಂತರು ಇರ್ತಾರೆ. ಇಲ್ಲಿ ನೀವೆಲ್ಲ ಬಹುತೇಕರು ಆಸ್ಪಿರೇಷನಲ್ ಮಿಡಲ್ ಕ್ಲಾಸ್. ಆಸ್ಪಿರೇಷನಲ್ ಮಿಡಲ್ ಕ್ಲಾಸ್ ಜನ ಹೋಗುವಂತ ಶಾಲೆಗಳಲ್ಲಿ ಒಂಥರ ಇರುತ್ತೆ. ಶ್ರೀಮಂತರು ಮಕ್ಕಳು ಹೋಗುವಂತ ಶಾಲೆಗಳು ಬೇರೆ ತರ ಇರುತ್ತೆ. ಗವರ್ಮೆಂಟ್ ಎಲ್ಲಿ ರೆಗ್ಯುಲೇಷನ್ ಜಾಸ್ತಿ ಇರುತ್ತೆ,
ಬಡವ್ರ ಮಕ್ಕಳು ಹೋಗುವಂತಹ ಶಾಲೆಗಳಲ್ಲಿ ಮಿನಿಟ್ ಟು ಮಿನಿಟ್, ಪಿನ್ ಟು ಪಿನ್ ಗವರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ಗವರ್ಮೆಂಟ್ ರೆಗ್ಯುಲೇಟ್ಸ್ ಎವ್ರಿಥಿಂಗ್ ದಟ್ ಹ್ಯಾಪನ್ಸ್ ಇನ್ ಅ ಸ್ಕೂಲ್ ದಟ್ ಈಸ್ ಆಕ್ಸೆಸಿಬಲ್ ಟು ಲೋವರ್ ಕ್ಲಾಸಸ್ ಆಫ್ ದಿ ಸೊಸೈಟಿ. ಬಡವ್ರ ಮಕ್ಕಳು ಹೋಗುವಂತಹ ಶಾಲೆಗಳು ಮತ್ತೆ ಮಧ್ಯಮ ವರ್ಗದ ಮಕ್ಕಳು ಹೋಗುವಂತಹ ಶಾಲೆಗಳನ್ನ ಗವರ್ಮೆಂಟ್ ಕುತ್ತಿಗೆ ಹಿಡಿದು ಕಂಟ್ರೋಲ್ ಮಾಡುತ್ತೆ. ಈಗ ನಮ್ಮ ಶಾಲೆಯಲ್ಲಿ ನಾವು ಏನ್ ಮಾಡ್ತೀವಿ ಅದನ್ನ ನಾವು ಏನ್ ಮಾಡ್ತೀರಾ ಮಾಡಿ ನಾವು ಮಾಡ್ತೀವಿ ಅಂತ ಮಾಡ್ತೀವಿ. ಬಟ್ ವಿ ಕ್ಯಾನ್ ಬಿ ಪೀನಲೈಸ್ ಫಾರ್ ವಾಟ್ ವಿ ಡೂ. ನಾವ್ ಏನ್ ಮಾಡ್ತೀವಿ ಅದಕ್ಕೆ ಶಿಕ್ಷೆ ಕೊಡ್ಬೋದು ಸರ್ಕಾರ. ಬಿಕಾಸ್ ವಿ ಆರ್ ಸಪೋಸ್ ಟು ಡೂ ವಾಟ್ ದ ಗವರ್ಮೆಂಟ್ ಟೆಲ್ಸ್ ಅಸ್ ಟು. ಆಸ್ಪಿರೇಷನಲ್ ಮಿಡಲ್ ಕ್ಲಾಸ್ ಜನಗಳು ಹೋಗುವಂತ ಶಾಲೆಗಳು, ಈಗ ಬಡವ್ರ ಮಕ್ಕಳು ಹೋಗುವಂತ ಶಾಲೆಗಳು ಯಾವುದು? ಅನ್ಅಫೋರ್ಡೆಬಲ್ ಕ್ಲಾಸಸ್ ಹೋಗುವಂತ ಶಾಲೆಗಳು, ಸರ್ಕಾರಿ ಶಾಲೆಗಳು, ಮತ್ತೆ ಕೆಲವು NGO ಗಳು ರನ್ ಮಾಡುವಂತ ಶಾಲೆಗಳು, ರೋಟರಿ ಸ್ಕೂಲ್ಸ್ ಇರ್ಬೋದು, ಬೇರೆ ಸ್ಕೂಲ್ಸ್ ಇರ್ಬೋದು. ಅಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಇದೆ. ಏನ್ ಕಾನ್ವರ್ಸೇಷನ್ ಏನ್ ನಡೆಯುತ್ತದೆ? ವಾಟ್ ಇಸ್ ದ ಆಸ್ಪಿರೇಷನ್ ದೇರ್? ಏನ್ ಆಸೆ ಇದೆ ಅಲ್ಲಿ ಜನಗಳಿಗೆ? ಅಲ್ಲಿ ಏನ್ ಹೇಳ್ಕೊಡ್ತಾರೆ? ಇಟ್ಸ್ ಆಲ್ ಮೈಂಡ್ ಸೆಟ್. ಏನ್ ಮೈಂಡ್ ಸೆಟ್ ಡೆವಲಪ್ ಆಗುತ್ತೆ? ಓದು, ಅದನ್ನೇ ಚೆನ್ನಾಗಿ ಮತ್ತೆ ಮತ್ತೆ ಅಭ್ಯಾಸ ಮಾಡೋದು. 10th ಸ್ಟ್ಯಾಂಡರ್ಡ್ ಒಳ್ಳೆ ಮಾರ್ಕ್ಸ್ ತಗೋ. ದಟ್ ಇಸ್ ದ ಹೈಯೆಸ್ಟ್ ಆಸ್ಪಿರೇಷನ್ ಗಿವನ್. 10th ಸ್ಟ್ಯಾಂಡರ್ಡ್ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ಬೇಕು, ಅದಾದ್ಮೇಲೆ ಕಾಲೇಜ್ ಹೋಗ್ಬೇಕು, ಅದಾದ್ಮೇಲೆ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಇದೇ ಕಾನ್ವರ್ಸೇಷನ್. ದಿಸ್ ಇಸ್ ದ ಕಾನ್ವರ್ಸೇಷನ್. ಅಂದ್ರೆ ಯು ಹ್ಯಾವ್ ಟು ಗೆಟ್ ಅ ಜಾಬ್ ಅನ್ನೋದೇ ಕಾನ್ವರ್ಸೇಷನ್. ಅಲ್ಲಿಂದ ಮುಂದಕ್ಕೆ ನೀನು ಲೀಡರ್ ಆಗ್ಬೇಕು, ನೀನು ಆಂಟ್ರಪ್ರನರ್ ಆಗ್ಬೇಕು, ನೀನು ಉದ್ಯಮಿ ಆಗ್ಬೇಕು ಅನ್ನುವಂತ ಮಾತುಗಳು ಬಡವ್ರ ಮಕ್ಕಳು ಹೋಗುವಂತ ಶಾಲೆಗಳಲ್ಲಿ ದಿನನಿತ್ಯ ನಡೆಯುತ್ತಾ? Is the conversation centered around getting a job, or is the conversation centered around becoming a leader? It is centered around getting a job. ಇಂತಹ ಒಂದು ಕೆಲಸ, ನಾನು ಓದ್ಬಿಟ್ಟಪ್ಪ, ನಾನು 10th ಮುಗಿಸಿದೆ, ನಾನು ಡಿಗ್ರಿ ಮಾಡಿದೆ, ಒಂದು ಕೆಲಸ ಸಿಕ್ಕಿದೆ, ಚೆನ್ನಾಗಿದ್ದೀನಿ ಸರ್, ಏನ್ ಮಾಡ್ತಿದ್ದಪ್ಪ? ಜಾಬ್ ಹೋಗ್ತೀನಿ ಸರ್, ಎಷ್ಟು ಸಂಬಳ? 15,000 ಸಂಬಳ ಹೋಗ್ತೇವೆ ಸರ್. ಈಸ್ ಹ್ಯಾಪಿ ಅಬೌಟ್ ಇಟ್. ಹಾಗೆ ಡಿಸೈನ್ ಮಾಡೋದು, ಮನಸ್ಸನ್ನ ಡಿಸೈನ್ ಮಾಡ್ಬೋದು. ನೀವು ಹೆಂಗ್ ಬೇಕೋ ಹಂಗೆ ಡಿಸೈನ್ ಮಾಡ್ಬೋದು. ಕನ್ಸಿಸ್ಟೆಂಟ್ ಆಗಿ ಏನ್ ಹೇಳ್ತಾ ಹೋಗ್ತೀವಿ ಅದನ್ನೇ ನಂಬಕ್ ಶುರು ಮಾಡುತ್ತೆ ಮೈಂಡ್, ಅದನ್ನೇ ಆಸ್ಪಿರೇಷನ್ ಬಿಲ್ಡ್ ಮಾಡ್ಬಿಡುತ್ತೆ. ಆಸ್ಪಿರೇಷನಲ್ ಮಿಡಲ್ ಕ್ಲಾಸ್ ಜನಗಳು ಹೋಗುವಂತ ಮಕ್ಕಳು ಸ್ಕೂಲ್ಗಳು. ಆಸ್ಪಿರೇಷನಲ್ ಮಿಡಲ್ ಕ್ಲಾಸ್ ಅಂತಂದ್ರೆ ವಿದ್ಯಾವಂತ ಇರುವಂತ ಅಪ್ಪ ಅಮ್ಮ, ಒಂದು ಇವತ್ತಿನ ದಿನದ ಲೆಕ್ಕದಲ್ಲಿ 2 ಲಕ್ಷ 3 ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡ್ತಾ ಇರುವಂತ ಫ್ಯಾಮಿಲೀಸ್. 2 ಲಕ್ಷ 3 ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡ್ತಾ ಇರುವಂತ ಫ್ಯಾಮಿಲಿಗಳು NPS DPS ಈ ಮಟ್ಟದ ಶಾಲೆಗಳನ್ನ ಹೋಗ್ತಾರೆ. NPS DPS ಮಟ್ಟದ ಶಾಲೆಗಳಲ್ಲಿ ನೀವು ಹೋದಾಗಲೂ ಅಲ್ಲಿ ಇದಕ್ಕಿಂತ ಮೇಲ್ಮಟ್ಟಕ್ಕೆ ಇರುತ್ತೆ. ಡಿಸ್ಕಷನ್ ಇಸ್ ಅರೌಂಡ್ ಒಳ್ಳೆ ಇನ್ಸ್ಟಿಟ್ಯೂಷನ್ ಹೋಗ್ಬೇಕು, IIT ಹೋಗಿ ಇಂಜಿನಿಯರಿಂಗ್ ಮಾಡಬೇಕು, ಒಳ್ಳೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಬೇಕು, ಫಾರಿನ್ ಯೂನಿವರ್ಸಿಟೀಸ್ ಅಲ್ಲಿ ಹೋಗಿ ಹೈಯರ್ ಎಜುಕೇಶನ್ ಮಾಡಬೇಕು, ಆಮೇಲೆ ಏನ್ ಮಾಡಬೇಕು? ಒಳ್ಳೆ ಜಾಬ್ ತಗೊಂಡ್ಬೇಕು. ಲೀಡರ್ಶಿಪ್, ಆಂಟರ್ಪ್ರಿನರ್ಶಿಪ್ ಇದ್ರ ಬಗ್ಗೆ ಮಕ್ಕಳ ಮಧ್ಯದಲ್ಲಿ ಕಾನ್ವರ್ಸೇಷನ್ಸ್ ಆಗುತ್ತೆ. ಅಂತ ಮಕ್ಕಳು ತಾವಾಗೇನೆ ಒಂದ್ ಸ್ವಲ್ಪ ಅವ್ರ ಆಸ್ಪಿರೇಷನ್ಸ್ ನ ಬಿಲ್ಡ್ ಮಾಡ್ಕೊಳ್ತಾರೆ. ಪೇರೆಂಟಲ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಇವಾಗ ನೀವೆಲ್ಲ ಸ್ಕೂಲಲ್ಲಿ ಏನ್ ನಡೆಯುತ್ತೆ ಅಷ್ಟಕ್ಕೆ ನಿಲ್ಸೋದಿಲ್ಲ. ಯು ವಿಲ್ ಹ್ಯಾವ್ ಕಾನ್ವರ್ಸೇಷನ್ಸ್ ಅರೌಂಡ್ ಮಲ್ಟಿಪಲ್ ಥಿಂಗ್ಸ್. ಬೇರೆ ಬೇರೆ ವಿಚಾರಗಳ ಬಗ್ಗೆ ಕಾನ್ವರ್ಸೇಷನ್ ಮಾಡ್ತೀರಾ, ಮಕ್ಕಳ ಆಸ್ಪಿರೇಷನ್ಸ್ ನ ತರ್ತೀರಾ. ಶ್ರೀಮಂತರ ಮಕ್ಕಳು ಹೋಗುವಂತ ಶಾಲೆಗಳು, ಮಧ್ಯಮ ವರ್ಗದ ಜನ, ಕೆಳವರ್ಗದ ಜನಗಳು ಆ ಶ್ರೀಮಂತರ ಮಕ್ಕಳ ಶಾಲೆಗಳು ಒಳಗೂ ಹೋಗದೆ ಇರೋ ತರ ಡಿಸೈನ್ ಆಗಿದೆ. ನಂಬರ್ 1, ಭಯ ಆಗುವಂತ ಇನ್ಫ್ರಾಸ್ಟ್ರಕ್ಚರ್. ಒಳಗೆ ಹೋಗ್ಬೇಕು ಅಂದ್ರೆ ಬಡ ಬಡ ಭಯ ಆಗ್ಬೇಕು ಅಂತ. ಹೌ ಮೆನಿ ಆಫ್ ಅಸ್ ನಾವು ಸ್ವಲ್ಪ ಎಲ್ಲ ವಿದ್ಯಾವಂತರು ತುಂಬಾ ಒಳ್ಳೊಂದು ಮಟ್ಟದಲ್ಲಿ ಇರುವಂತ ಆಸ್ಪಿರೇಷನ್ ಒಳಗಡೆ ಹೋಗಿ ಕೇಳ್ಕೊಂಡು ಬಂದಿರ್ಬೋದು ಏನಾಗುತ್ತಿಲ್ಲ ಅಂತ. ಸೊ ಇನ್ಫ್ರಾಸ್ಟ್ರಕ್ಚರ್, ಭಯ ಆಗುವಂತ ಇನ್ಫ್ರಾಸ್ಟ್ರಕ್ಚರ್. ಎರಡನೇದು ಕೈಗೆಟಕದೇ ಇರುವಂತ ಫೀಸು. ಅಲ್ಲಿ ಕಾನ್ವರ್ಸೇಷನ್ ಏನಾಗುತ್ತೆ? ನಾನು ಪಾಠ ಮಾಡಿದ್ದೀನಿ. 10 ಲಕ್ಷ ರೂಪಾಯಿ ವರ್ಷಕ್ಕೆ ಚಾರ್ಜ್ ಮಾಡುವಂತ ಸ್ಕೂಲ್ಗಳನ್ನು ನಾನು ನೋಡಿದ್ದೀನಿ. ಐ ಹ್ಯಾವ್ ಸೀನ್ ಸ್ಕೂಲ್ಸ್ ವಿಚ್ ಚಾರ್ಜ್ 10 lakh rupees per annum. ಕಾನ್ಸ್ಟೆಂಟ್ ಫೋಕಸ್ ಈಸ್ ಆನ್ ಲೀಡರ್ಶಿಪ್, ಆಂಟರ್ಪ್ರಿನರ್ಶಿಪ್. ನಮ್ಮ ಮಧ್ಯಮ ವರ್ಗದ ಜನಗಳ ಫೋಕಸ್ ಏನಿರುತ್ತೆ? 10th ಸ್ಟ್ಯಾಂಡರ್ಡ್ ಅಲ್ಲಿ ಸ್ವಲ್ಪ ಪಾಸ್ ಆಗ್ಬೇಕು. ದಟ್ ಈಸ್ ನಾಟ್ ಇವನ್ ದ ಫೋಕಸ್. ಬಟ್ ಆ ಮಕ್ಕಳು ಪಾಸ್ ಆಗ್ತಾರೆ. 10th ಅಲ್ಲೆಲ್ಲ ಅವ್ರು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಳ್ತಾರೆ. ಅಂದ್ರೆ ಯಾವ್ದ್ರ ಮೇಲೆ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲವೋ. ಒಂದು ವಿದ್ಯಾಭ್ಯಾಸ ಆಗ್ತಾ ಹೋಯ್ತು ಅಂದ್ರೆ ಅದು ನ್ಯಾಚುರಲಿ ಆಗ್ಬೇಕು. ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಿದೆ ಅಂದ್ರೆ 10th ಅಲ್ಲಿ ಮಾರ್ಕ್ಸ್ ನ್ಯಾಚುರಲಿ ಬರಲೇಬೇಕು. ಯಾವ್ದ್ರ ಮೇಲೆ ನೀವು ಫೋಕಸ್ ಮಾಡುವಂತ ಅವಶ್ಯಕತೆ ಇಲ್ವೋ, ಮೆಜಾರಿಟಿ ಜನಗಳಿಗೆ ಅದನ್ನೇ ಎಂಡ್ ಆಫ್ ಫೋಕಸ್ ಮಾಡಿಟ್ಟಿದ್ದಾರೆ. ದಟ್ ಈಸ್ ದ ಎಂಡ್ ಆಫ್ ಫೋಕಸ್. ದಟ್ ಈಸ್ ದ ಬಿಗ್ಗೆಸ್ಟ್ ಆಸ್ಪಿರೇಷನ್. ಯಾಕೆ ಹೀಗೆ? ವೈ ಇಸ್ ಇಟ್ ಲೈಕ್ ದಿಸ್? ಇದನ್ನು ಬ್ರೇಕ್ ಮಾಡೋದಕ್ಕೆ ಇಟ್ ಇಸ್ ನಾಟ್ ಸೋ ಈಸಿ. ನಮ್ಮ ಶಾಲೆ ಎಷ್ಟು? ಇದು ಫುಲ್ ಕೆಪಾಸಿಟಿ ಆದ್ರೂ 500 ಜನಕ್ಕೆ ನಾವು ರೀಚ್ ಔಟ್ ಆಗ್ತೀವಿ. ದ ಫುಲ್ ಕೆಪಾಸಿಟಿ ಫಾರ್ ಅವರ್ ಸ್ಕೂಲ್ ಇಸ್ 500 ಸ್ಟೂಡೆಂಟ್ಸ್. ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ 40 ಕೋಟಿ ಜನ ವಿದ್ಯಾಭ್ಯಾಸ ಮಾಡ್ತಾರೆ. 40 crore people do education in our country every year. ನಾನು ಎಷ್ಟು ಜನಕ್ಕೆ ಇಂಪ್ಯಾಕ್ಟ್ ಮಾಡ್ತೀನಿ? 500 ಜನ ಒಂದು ವರ್ಷಕ್ಕೆ. we can accommodate 500 students in this entire campus for its full capacity. We will never build buildings and ಎಲ್ಲ ಇರೋ ಒಂದೇ ಎಕರೆ ಜಾಗದಲ್ಲಿ ಬಿಲ್ಡಿಂಗ್ಸ್ ಕಟ್ಬಿಟ್ಟು ಮಾಡೋದಿಲ್ಲ. we will always keep it empty. ಯಾವಾಗ ಒಂದು ಕಾಲೇಜ್ ಇರುತ್ತೆ, ಮಕ್ಕಳಿಗೆ ಆಡೋ ಜಾಗ. ಇನ್ನೊಂದು ಯೋಚನೆ ಮಾಡಿ, ಸ್ಕೂಲ್ಗಳನ್ನ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ನಡೆಸುವಂತವ್ರು ಯಾರು?
Who are the people who mostly own schools and education institutions? Owners yaru? Politicians. If you look at their social profile, politicians idare, majority of good institutions are run by politicians, big institutions, ಎಲ್ಲರದು ಒಂದೊಂದು ಇದೆ ಇರುತ್ತೆ. Businessmen, bureaucrats. Politicians design the system, bureaucrats run the system, businessmen rule the system. Entire system is for these three. Politician system na design ಮಾಡ್ತಾರೆ, bureaucrat system na run ಮಾಡ್ತಾರೆ, businessmen people na system na root ಮಾಡ್ತಾರೆ. Now if you are a businessman, ನೀವು ಒಬ್ಬ businessman ಆದರೆ, do you want to have happy customers or do you want to have capable competitors? Who do you want? Happy customers. As a businessman, your natural tendency is to kill competition. Your natural attempt is to somehow weaken competition. Does it make sense for a businessman who runs a school to train people to become entrepreneurs? Doesn't make sense for a person, for a businessman who runs schools to train masses to become entrepreneurs. But everybody should be a happy customer. Customer ಹೇಗಾಗ್ತಾನೆ? ಬಂದಾಗ ಫುಲ್ಲು ಫ್ಲಾಶಿ ಇನ್ಫ್ರಾಸ್ಟ್ರಕ್ಚರ್, AC ಲಾಬಿ, ಬಂದಿದ ತಕ್ಷಣ ನಿಮಗೆ ಕೋಲ್ಡ್ ಆಗಿರುವಂತ ಒಂದು ಬಾಟಲ್ಡ್ ವಾಟರ್ ಕೊಡಬೇಕು. Treat you like a king. Customer is the king. You go to a premium educational institution, you are treated like a customer, you are treated like a king. You should be happy. Very happy. A politician doesn't want many leaders to come up. A politician wants followers. ನಮ್ಮ ಹಿಂದೆ ನಿಂತು ಘೋಷಣೆ ಹೋಗುವಂತ ಫಾಲೋವರ್ಸ್ ಬೇಕು. So politicians who design the system, will they design to create leaders, or do they want to design it to create followers? It is not in the interest of the politician to create leaders. It is not in the interest of the businessman to create entrepreneurs. We have what we have as the education system. Hello, break ಮಾಡಬೇಕು ನಾವು. ಒಂದು ಇಂಡಸ್ಟ್ರಿ ನೋಡಿದ್ವಿ, ಯಾವುದೋ ಒಂದು ಇಂಡಸ್ಟ್ರಿ ನೋಡಿ, ಅಲ್ಲಿ ಇಂಡಸ್ಟ್ರಿನಲ್ಲಿ ಹೈರಾರ್ಕಿ ನೋಡ್ಕೊಳ್ಳಿ. The maximum paid person in any industry, ಯಾವುದೇ ಒಂದು ಇಂಡಸ್ಟ್ರಿನಲ್ಲಿ ಅತಿ ಹೆಚ್ಚು ದುಡ್ಡು ಸಂಪಾದನೆ ಮಾಡುವಂತವರು ಟಾಪ್ ಅಲ್ಲಿರೋರು ಇನೋವೇಟರ್ಸ್, ಪೀಪಲ್ ಇನೋವೇಟ್. ಅದಾದ್ಮೇಲೆ ಲೀಡರ್ಸ್ ಇದ್ದಾರೆ, ಅದಾದ್ಮೇಲೆ ಪೀಪಲ್ ಹೂ ಕ್ಯಾನ್ ಸೆಟ್ ಅಪ್ ಅಂಡ್ ಎಕ್ಸ್ಪ್ಯಾಂಡ್ ಬಿಸ್ನೆಸ್ ಡೆವಲಪ್ಮೆಂಟ್. ಅದಾದ್ಮೇಲೆ ಕೆಲಸ ನಡೀತಾ ಇದೆ ಸರಿಯಾಗಿ ಅನ್ನೋದನ್ನ ಮ್ಯಾನೇಜ್ ಮಾಡುವಂತ ಮ್ಯಾನೇಜಿಂಗ್, ಎನ್ಶೂರಿಂಗ್ ದಟ್ ಡೇ ಟು ಡೇ ವರ್ಕ್ ಹ್ಯಾಪನ್ಸ್, ಸೂಪರ್ವೈಸರಿ ಕ್ಲಾಸ್ ಆಫ್ ಪೀಪಲ್. Maximum number of people are required in any industry in the labor class who works on the ground. Labor class ಜನಗಳ ರಿಕ್ವೈರ್ಮೆಂಟ್ ಒಂದು ಇಂಡಸ್ಟ್ರಿಗೆ ಜಾಸ್ತಿ ಇದೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾಗಿರೋದು ಸೂಪರ್ವೈಸರಿ ಕ್ಲಾಸ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾಗಿರೋದು ಮ್ಯಾನೇಜರಿಯಲ್ ಕ್ಲಾಸ್. ಕೆಲವರಷ್ಟೇ ಲೀಡರ್ಸ್ ಇರ್ತಾರೆ, ಇನ್ನೂ ತುಂಬಾ ಕಡಿಮೆ ಜನ ಇನೋವೇಷನ್ ಮಾಡೋರಿರ್ತಾರೆ. ಸೊ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ವ್ಯವಸ್ಥೆ ನನ್ನ ಕೈಲಿದೆ ಅಂತಂದ್ರೆ ನನ್ನ ಇಂಡಸ್ಟ್ರಿಗೆ ಬೇಕಾಗಿರೋ ಲೇಬರ್ ಕ್ಲಾಸ್ ಅನ್ನ ತಯಾರು ಮಾಡುವಂತ ವ್ಯವಸ್ಥೆ ಇದೆ. ಇದನ್ನು ನಾವೇ ಬ್ರೇಕ್ ಮಾಡಬೇಕು. ಬ್ರೇಕ್ ದಿಸ್. Rebuild India is a system which is designed to break this. ಇದನ್ನ ಬ್ರೇಕ್ ಮಾಡುವಂತ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಇಫ್ ಯು ನೋಟಿಸ್, ನಮ್ಮ ರೊಟೀನ್ ಅಲ್ಲಿ ನೀವು ನೋಡಿದ್ರೆ ಪ್ರತಿದಿನ ನಮ್ಮ ಮಕ್ಕಳು ಫಿಸಿಕಲಿ ಸ್ಟ್ರಾಂಗ್ ಆಗೋದು ಕೆಲಸ ಮಾಡಬೇಕು. ಅವರ್ ಚಿಲ್ಡ್ರನ್ ಶುಡ್ ವರ್ಕ್ ಎವ್ರಿ ಡೇ, ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು. ಫಿಸಿಕಲ್ ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಆಗುತ್ತೆ. ಪ್ರತಿದಿನ ಕೆಲಸ ಮಾಡಬೇಕು. ಹಾರ್ಡ್ ವರ್ಕ್ ಬಗ್ಗೆ ಫೋಕಸ್ ಇರಬೇಕು. ಹಾರ್ಡ್ ವರ್ಕ್ ಮಾಡ್ಬೇಕು ಪ್ರತಿದಿನ, ಸೋಂಬರಿಗಳಾಗಬಾರ್ದು. ಪ್ರತಿದಿನ ಕೆಲಸ ಮಾಡ್ಬೇಕು. ಶುಡ್ ವರ್ಕ್ ಎವ್ರಿ ಡೇ. ಕನ್ಸಿಸ್ಟೆನ್ಸಿ ಇರಬೇಕು ಕೆಲಸ ಮಾಡೋದ್ರಲ್ಲಿ. ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರಬೇಕು. Strength of character. Strong character makes a person trustworthy and he is more likely to succeed in leadership and entrepreneurship. Discipline ಇರಬೇಕು. ಟೀಮ್ಸ್ ಅಲ್ಲಿ ಕೆಲಸ ಮಾಡಕ್ಕಾಗಬೇಕು. ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಆಗಬೇಕು. ಅಂಡ್ ಆಲ್ ಆಫ್ ದಿಸ್ ಶುಡ್ ಹ್ಯಾಪನ್ ಎವ್ರಿ ಡೇ. ಇಟ್ ಈಸ್ ನಾಟ್ ಅ ವರ್ಕ್ಶಾಪ್ ಬೇಸ್ಡ್ ಡೆವಲಪ್ಮೆಂಟ್. ಹ್ಯೂಮನ್ ಡೆವಲಪ್ಮೆಂಟ್ ಇಸ್ ನಾಟ್ ವರ್ಕ್ಶಾಪ್ ಬೇಸ್ಡ್. ಒಂದು ವರ್ಕ್ಶಾಪ್ ಅಲ್ಲಿ ನಾವು ಡೆವಲಪ್ ಮಾಡ್ಬಿಡ್ತೀವಿ ಮಕ್ಕಳನ್ನ, ಹೇಳ್ಬಿಡ್ತೀವಪ್ಪ ಹೆಂಗ್ ಹ್ಯೂಮನ್ ಡೆವಲಪ್ಮೆಂಟ್ ಮಾಡಬೇಕು, ಲೀಡರ್ಶಿಪ್ ಡೆವಲಪ್ಮೆಂಟ್ ವರ್ಕ್ಶಾಪ್. 6 ತಿಂಗಳ ವರ್ಷದಲ್ಲಿ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀವಿ, ಏನೂ ಆಗೋದಿಲ್ಲ. ಸಿನಿಮಾ ನೋಡಿದಂಗೆ ಅದು. ಸಿನಿಮಾ ನೋಡ್ಕೊಂಡು ಆಚೆ ಬಂದಾಗ ಜೋಶ್ ಇರುತ್ತೆ, ಒಂದು ಸಮೋಸ ತಿನ್ನೋ ವರ್ಷದಲ್ಲಿ ಇರೋದು. ವರ್ಕ್ಶಾಪ್ಸ್ ಆರ್ ಜಸ್ಟ್ ಲೈಕ್ ದಟ್. ಇಟ್ ಶುಡ್ ಬಿಕಮ್ ಅ ಪಾರ್ಟ್ ಆಫ್ ಡೇ ಟು ಡೇ ಲೈಫ್. ಲೀಡರ್ಸ್ ಅನ್ನ ತಯಾರು ಮಾಡುವಂತ ಕೆಲಸ ಪ್ರತಿ ದಿನ ನಡೆಯಬೇಕಾಗಿರೋದು. ಎಲ್ಲಿ ನಡೆಯುತ್ತೆ? ನೀವು ಲೀಡರ್ ಇದ್ರು, ಇಫ್ ಯು ಆರ್ ಲೀಡರ್ ಆಸ್ ಅ ಪೇರೆಂಟ್,
ಹೌ ಮಚ್ ಟೈಮ್ ಯು ಸ್ಪೆಂಡ್? ಎಂತ ದೇಶದ್ರೋಹದ ಕೆಲಸ ಆಗ್ತದೆ ಶಾಲೆಗಳು ನಡೆಸೋದು. ಐ ಟೆಲ್ ಯು, ಆಸ್ ಅ ಟೀಚರ್ ನನಗಿಂತ ದೊಡ್ಡ ದೇಶದ್ರೋಹಿ ಇನ್ನೊಬ್ಬ ಆಗಕ್ಕೆ ಸಾಧ್ಯ ಇಲ್ಲ. ಆಸ್ ಎ ಟೀಚರ್ ನನಗಿಂತ ದೊಡ್ಡ ದೈವದ್ರೋಹಿ ಇನ್ನೊಬ್ಬ ಆಗಕ್ಕೆ ಸಾಧ್ಯ ಇಲ್ಲ. ವೈ? ರಾಷ್ಟ್ರಕ್ಕೆ ನಾಯಕರನ್ನ ತಯಾರು ಮಾಡಕ್ಕೆ ಸಾಧ್ಯತೆ ಇರುವಂತಹ ಜಾಗದಲ್ಲಿ ಕೂತ್ಕೊಂಡು ಗುಲಾಮರನ್ನ ತಯಾರು ಮಾಡುವಂತ ವ್ಯವಸ್ಥೆ ನಾನು ಇಂಪ್ಲಿಮೆಂಟ್ ಮಾಡಿದ್ರೆ ದೇಶದ್ರೋಹ. ಏನು ಬೇಕಾದ್ರೂ ಸಾಧನೆ ಮಾಡುವಂತ ಶಕ್ತಿ ಇರುವಂತ ಮಕ್ಕಳನ್ನ ಕೂರಿಸ್ಕೊಂಡು 10ನೇ ಕ್ಲಾಸ್ ಮುಗಿಯೋದ್ರೊಳಗಡೆ ಏನಪ್ಪಾ ಮಾಡ್ಲಿಕ್ಕೆ ಜೀವನದಲ್ಲಿ ಅಂತ ಯೋಚನೆ ಮಾಡೋದು ಮಾಡಿದ್ರೆ, ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಕಾನ್ಫಿಡೆನ್ಸ್ ಇಲ್ಲದೆ ನಾವು ಮಾಡಿದ್ರೆ ದೈವದ್ರೋಹ. ಆಸ್ ಎ ಟೀಚರ್ ದೇವರ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳುವಂತ ಅವಕಾಶ ನನಗೆ ಬಿಟ್ಟರೆ ಯಾರಿಲ್ಲ. ಅ ಟೀಚರ್ ಅಂಡ್ ಅನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕ್ಯಾನ್ ಗೆಟ್ ಪ್ಲೇಸ್ ನೆಕ್ಸ್ಟ್ ಗಾಡ್. ಆ ಮಟ್ಟದ ದೇವರನ್ನು ಬಿಟ್ಟರೆ ನೆಕ್ಸ್ಟ್ ಇರೋರೇ ಗುರುಗಳು ಅಂತ ಆ ಮಟ್ಟಕ್ಕೆ ಬರುವಂತ ಸಾಧ್ಯತೆಯೂ ಇದೆ. ಆದ್ರೆ ಇವ್ರಿಗಿಂತ ಮೀರಿದ ದೇಶದ್ರೋಹಿಗಳು ದೈವದ್ರೋಹಿಗಳು ಇದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಟ್ಟಕ್ಕೆ ಹಾಳಾಗೋಗ್ತದೆ. ಸೊ ಏನ್ ಬದಲಾಯಿಸೋದು? ಈ 3 ವರ್ಷದ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸ್ಕೊಡ್ತೀರಾ? 3 ವರ್ಷದ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸೋದು ಆಡೋ ವಯಸ್ಸಲ್ಲಿ. 6 ವರ್ಷ ಆಗೋ ಹೊತ್ತಿಗೆ ಮಕ್ಕಳು ವಾರಕ್ಕೆ 1 ದಿನ ಅರ್ಧ ಗಂಟೆ ಆಡ್ತಾರೆ. How many schools allow children to play every day? 18ನೇ ವಯಸ್ಸಿನವರೆಗೂ ಶಾರೀರಿಕ ಬೆಳವಣಿಗೆ ಇದೆ ಮಕ್ಕಳಿಗೆ. ಚಿಲ್ಡ್ರನ್ ಆರ್ ಗ್ರೋಯಿಂಗ್ ಫಿಸಿಕಲಿ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಿ ಒಂದ್ ಕಡೆ ಕೂಡಿಸ್ಬಿಟ್ಟು ಒಂದಾದ್ಮೇಲೆ ಶೋಷಣೆ ಅದು. ಇಟ್ ಈಸ್ ಒಂಥರ ಟಾರ್ಚರ್ ಅದು. ಮಕ್ಕಳನ್ನ ಶೋಷಣೆ ಮಾಡುವಂತ ವ್ಯವಸ್ಥೆ. ಅದನ್ನೆಲ್ಲ ಸಹಿಸಿಕೊಂಡು ಮಕ್ಕಳು ಜೀವಂತವಾಗಿರ್ತಾರೆ ಅಂದ್ರೆ ದೊಡ್ಡ ವಿಷಯ. ವಿ ಆರ್ ಕಿಲ್ಲಿಂಗ್ ದೆಮ್, ವಿ ಆರ್ ನಾಟ್ ಅಲೋಯಿಂಗ್, ವಿ ಆರ್ ನಾಟ್ ಮೇಕಿಂಗ್ ದೆಮ್ ಗ್ರೋ. ಅಂದ್ರೂ ಬೆಳೀತಾರೆ. ಯಾಕೆ? ಮನುಷ್ಯನ ಸ್ವಭಾವನೆ ಬೆಳೆಯೋದು. ಟು ಗ್ರೋ ಇಸ್ ಅ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ. ಸ್ವಭಾವ ಏನ್ ಮಾಡಿಲ್ಲ ಅಂತ ಮಕ್ಕಳು ಬೆಳೀತಾರೆ. ಸುಮ್ಮನೆ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. They are not growing because of the education system. Children are growing in spite of the education system. That is the problem. So, ಶಾಲೆ ಒಂದು ಮಕ್ಕಳಿಗೆ ಬೆಳೆಯೋದಕ್ಕೆ ಸಂಪೂರ್ಣವಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ. 18 ವಯಸ್ಸಾಗೋ ಹೊತ್ತಿಗೆ ಸರಿಯಾಗಿ ವ್ಯವಸ್ಥೆ ನಡೆದಿದೆ, ಎಜುಕೇಶನ್ ಸರಿಯಾಗಿ ಆಗಿದೆ ಅಂತಂದ್ರೆ ಬೈ ದ ಟೈಮ್ ಅ ಚೈಲ್ಡ್ ಈಸ್ 18 year old, 18 ವಯಸ್ಸಾಗೋ ಹೊತ್ತಿಗೆ ಏನು ಬೇಕಾದ್ರೂ ಮಾಡ್ತೀನಿ ಅನ್ನುವಂತ ಶಕ್ತಿ ಅವರಲ್ಲಿರ್ಬೇಕು, ವಿಶ್ವಾಸ ಅವರಲ್ಲಿರ್ಬೇಕು, ಅವ್ರ ಸಾಮರ್ಥ್ಯ ಅವ್ರಿಗೆ ಅರ್ಥ ಆಗಿರ್ಬೇಕು. ಎಷ್ಟು ಬೇಕಾದ್ರೂ ಕೆಲಸ ಮಾಡಕ್ಕೆ ನಾನು ತಯಾರಿದ್ದೀನಿ ಅನ್ನುವಂತ ಛಲ ಇರಬೇಕು. ಎಷ್ಟು ಜನಕ್ಕೆ ಸಿಗುತ್ತೆ ನಿಮಗೆ ಸೆಕೆಂಡ್ PUC ಮುಗಿಸಿರೋರು? ಎಷ್ಟು ಜನ ನೀವು ಮಾತಾಡ್ಸಿದ್ರೆ ಅವ್ರನ್ನ ನೋಡಿದ್ರೆ ಹುಲಿಗಳನ್ನ ನೋಡೋಕೆ ಅನ್ಸುತ್ತೆ. ಸೆಕೆಂಡ್ PUC ಮುಗಿಸಿರೋರ್ನ ನೀವು ನೋಡಿದ್ರೆ ಹುಲಿಗಳ ಕಣ್ಣ ಕಾಣಬೇಕು. ಅವ್ರು ಮಕ್ಕಳು ಹುಲಿಗಳ ಕಣ್ಣ ಕಾಣಬೇಕು. ಶಾಲೆಯಿಂದ ಬರ್ತಾರೆ, ಕೂತ್ಕೊಂಡು ಹುಲಿಗಳ ತರ ಆಗ್ತಾ ಇದ್ದಾರೆ. ಹುಲಿಗಳನ್ನ ಕರ್ಕೊಂಡು ಬಂದು ಟ್ರೈನಿಂಗ್ ಮಾಡಿ ಹುಲಿಗಳನ್ನ ಮಾಡುವಂತ ವ್ಯವಸ್ಥೆ ಶಾಲೆ. ಇದನ್ನ ನಾವು ಬ್ರೇಕ್ ಮಾಡಬೇಕು. ಪೇರೆಂಟ್ಸ್ ಆಲ್ಸೋ ಶುಡ್ ಬಿಕಮ್ ಕಾನ್ಶಿಯಸ್. ಭಾರತ ಮತ್ತೆ ಪುನರುತ್ಥಾನ ಆಗ್ಬೇಕು, ರೀಬಿಲ್ಡ್ ಇಂಡಿಯಾ ಆಗ್ಬೇಕು ಅಂತಂದ್ರೆ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ ಆನ್ ಎ ಡೈಲಿ ಬೇಸಿಸ್. ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಇದು ನಮ್ಮ ಶಾಲೆ. ದಿಸ್ ಇಸ್ ಲೈಕ್ ರಿಸರ್ಚ್ ಸೆಂಟರ್ ಅಂತ ಅನ್ಕೊಳ್ಳಿ. ಪ್ರೋಟೋಟೈಪ್ ಇದು. ನಾವು ಏನು ಮಾಡ್ತಿದೀವಿ ಅಂತ ನೋಡೋದಕ್ಕೆ ಇದೆ. ಇಟ್ ಹಸ್ ಟೇಕನ್ ಮೀ ಮೋರ್ ದನ್ 25 years ಟು ಸೆಟ್ ಅಪ್ ಸಮಥಿಂಗ್ ಲೈಕ್ ದಿಸ್. 25 ವರ್ಷಗಳ ಇದನ್ನೆಲ್ಲ ಮಾತಾಡುವಾಗ ಜನಗಳಿಗೆ ಹುಚ್ಚ ಅಂತ ಅನ್ಸುತ್ತೆ. When they cannot see, most of the people cannot see what is not in front of their eyes. So this is the prototype that we have created. ಏನೆಲ್ಲ ಮಾಡಬಹುದು ಒಂದು ಶಾಲೆ ಅಂತ. ಮತ್ತೆ ಶಾಲೆಯನ್ನ ಬಳಸ್ಕೊಂಡು ನೀವು ಸಂಪೂರ್ಣ ಸಮಾಜ ನಿರ್ಮಾಣ ಮಾಡಬೇಕು. ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಜನಗಳಲ್ಲಿ ಒಳ್ಳೆ ಸಂಸ್ಕಾರಗಳನ್ನ ಕೊಡೋದು, ಜನಗಳಲ್ಲಿ ಒಳ್ಳೆ ಜವಾಬ್ದಾರಿಗಳನ್ನ ಮೂಡಿಸುವಂಥದ್ದು, ಸಮಾಜದ ಬಗ್ಗೆ, ಪ್ರಕೃತಿ ಬಗ್ಗೆ ಜೋಡಿಸ್ಕೊಳ್ಬೇಕು ಜನಗಳನ್ನ. ಗೇಟ್ಗಳನ್ನ ಹಾಕಿ ಬಂದು ರೆಸ್ಟ್ರಿಕ್ಟ್ ಮಾಡಬಾರ್ದು. ಸೊ ನಮ್ಮ ರೀಬಿಲ್ಡ್ ಇಂಡಿಯಾ ಕಲ್ಪನೆಯಲ್ಲಿ 3 ಹಂತದಲ್ಲಿ ನಾವು ಕೆಲಸ ಮಾಡ್ತೀವಿ. ಒಂದು ಇದು ಶಾಲೆ. ದಿಸ್ ಇಸ್ ಅನ್ ಅಫೋರ್ಡೆಬಲ್ ಸ್ಕೂಲ್. ಸಾಧಾರಣ ಮಕ್ಕಳಿಗೂ, ಸಾಧಾರಣ ಕುಟುಂಬಗಳಿಂದ ಬರುವಂತಹ ಮಕ್ಕಳಿಗೂ ಪ್ರಪಂಚದ ಮಟ್ಟದ ನಾಯಕರಾಗುವಂತಹ ಸಾಮರ್ಥ್ಯಗಳನ್ನ ಡೆವಲಪ್ ಮಾಡುವಂತಹ ವ್ಯವಸ್ಥೆ ಸಿಗಬೇಕು. ಶುಡ್ ಬಿ ಅಫೋರ್ಡೆಬಲ್. ಇಟ್ ಇಸ್ ನಾಟ್ ಸಸ್ಟೈನಬಲ್. ನಾವೇನ್ ಮಾಡ್ತಿದೀವಿ, ದಿಸ್ ಇಸ್ ನಾಟ್ ಫೈನಾನ್ಷಿಯಲಿ ವೈಬಲ್, ಇಟ್ ಇಸ್ ನಾಟ್ ಫೈನಾನ್ಷಿಯಲಿ ಸಸ್ಟೈನಬಲ್. ಬಟ್ ಮಾಡಬೇಕು, ವಿ ಶುಡ್ ಡೂ ಇಟ್. ಇಲ್ಲ ಅಂತಂದ್ರೆ ಸಾಮಾನ್ಯ ಕುಟುಂಬಗಳಿಂದ ಬರುವಂತಹ ಮಕ್ಕಳಿಗೆ ನಿಜವಾದ ವಿದ್ಯಾಭ್ಯಾಸ ಏನು ಅನ್ನೋದರ ಅನುಭವನೇ ಸಿಗೋದಿಲ್ಲ. ತಲೆಮಾರುಗಳು ಕಳೆದೋಗ್ಬಿಡುತ್ತೆ. ಜನರೇಷನ್ ಆಫ್ಟರ್ ಜನರೇಷನ್ ವಿಲ್ ಪಾಸ್ ವಿತೌಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಾಟ್ ರಿಯಲ್ ಎಜುಕೇಶನ್ ಶುಡ್ ಬಿ. ನಿಜವಾದ ಶಿಕ್ಷಣ ಏನಿರಬೇಕು ಅಂತ ಗೊತ್ತಿಲ್ಲದೆ ಕಳೆದೋಗ್ತು, ಜೀವನನೇ ಕಳೆದೋಗ್ಬಿಡುತ್ತೆ. ದೇ ಆರ್ ಮೇಡ್ ಟು ಬಿಲೀವ್ ಇದೇ ಶಿಕ್ಷಣ, ಇದೇ ಎಜುಕೇಶನ್, ದಿಸ್ ಇಸ್ ದ ಎಜುಕೇಶನ್ ಅಂತ. ಬಿಕಾಸ್ ನಿಜವಾಗ್ಲೂ ಕ್ವಾಲಿಟೇಟಿವ್ ಎಜುಕೇಶನ್ ಏನಾಗ್ತಿದೆ, ಅದು ಹೇಗಾಗ್ತಿದೆ ಅನ್ನೋದು ಯಾರು ಹೇಳೋದಿಲ್ಲ. ಹೌ ಮೆನಿ ಆಫ್ ಯು ಸಿ ಅ ಸ್ಕೂಲ್ ವಿಚ್ ಟೇಕ್ಸ್ 10 lakh rupees advertise what they are doing? ತೋರಿಸಿ ನನ್ನ ಅಡ್ವರ್ಟೈಸ್ಮೆಂಟ್ ಏನ್ ಮಾಡ್ತಿದ್ದಾರೆ. ನಾನು ಅಡ್ವರ್ಟೈಸ್ ಮಾಡ್ತೀನಿ. I will advertise. We tell them that we will develop 6 things in your children: character, personality, knowledge, skills, leadership, entrepreneurship. ನಾವು ಹೇಳ್ತೀವಿ ಇದೆಲ್ಲ ಮಾಡ್ತೀವಿ ಅಂತ ಹೇಳ್ಬೇಕು. ಬಿಕಾಸ್ ಇಲ್ಲ ಅಂದ್ರೆ ಜನ ಗೊತ್ತಾಗಲ್ಲ. They will not know.
ಬಟ್ ಇದನ್ನೆಲ್ಲ ಆಕ್ಚುಲಿ ಮಾಡ್ತಾ ಇರುವಂತ ಶಾಲೆಗಳು 10 ಲಕ್ಷ 15 ಲಕ್ಷ 8 ಲಕ್ಷ 10 ಲಕ್ಷ 15 ಲಕ್ಷ ಫೀಸ್ ತಗೊಳ್ಳುವಂತ ಶಾಲೆಗಳು ಎಲ್ಲ ಅಡ್ವರ್ಟೈಸ್ ಮಾಡ್ತಾರೆ. ಸ್ಕೂಲ್ ಅಡ್ಮಿಷನ್ ಅದು ಬೇಕಾಗಿಲ್ಲ. ಇಟ್ ಆಲ್ ಫಿಲ್ಸ್ ಆಟೋಮೆಟಿಕಲಿ ಬಿಲ್ ಆಗಿದೆ. ದೇರ್ ಆರ್ ನೋ ಸೀಟ್ಸ್ ಅವೈಲೇಬಲ್ ಇನ್ ಸ್ಕೂಲ್ಸ್ ವಿಚ್ ಚಾರ್ಜ್ ಸೋ ಮಚ್ ಮನಿ. ಸೊ ನಮ್ಮದು ಇದು ಒಂದು ದಿಸ್ ಇಸ್ ಅನ್ ಅಫೋರ್ಡೆಬಲ್ ಸ್ಕೂಲ್. ನಾವು ಏನ್ ಇವಾಗ ಸಿಸ್ಟಮ್ ಡೆವಲಪ್ ಮಾಡಿದೀವಿ ದಟ್ ಈಸ್ ಫಿಟ್ ಟು ಬಿ ಕನ್ವರ್ಟೆಡ್ ಇಂಟು ಅ ಸಾಫ್ಟ್ವೇರ್. ಒಂದು ಸಾಫ್ಟ್ವೇರ್ ಆಗಿ ಅದನ್ನ ಕನ್ವರ್ಟ್ ಮಾಡಿ ಆ ಸಾಫ್ಟ್ವೇರ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಶಾಲೆಗಳು ನಮ್ಮ ವ್ಯವಸ್ಥೆಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇರೋ ತರ ಆ ಸಿಸ್ಟಮ್ ಡೆವಲಪ್ ಮಾಡ್ತಿದೀವಿ. ಅದಾದ್ಮೇಲೆ ವಿ ವಿಲ್ ಬಿ ಏಬಲ್ ಟು ಟೇಕ್ ಅವರ್ ಸಿಸ್ಟಮ್ ಇಂಟು ಅ ಲಾರ್ಜ್ ನಂಬರ್ ಆಫ್ ಸ್ಕೂಲ್ಸ್. ಬೇಕಾದಷ್ಟು ಶಾಲೆಗಳಲ್ಲಿ ರಿಬಿಲ್ಡ್ ಇಂಡಿಯಾ ವ್ಯವಸ್ಥೆಯನ್ನ ತಗೊಂಡೋಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ ದಟ್ ವೇ ವಿ ವಿಲ್ ಬಿ ಏಬಲ್ ಟು ಇಂಪ್ಯಾಕ್ಟ್ ದ ಕಾಮನ್ ಪೀಪಲ್ ಆಫ್ ದಿ ಕಂಟ್ರಿ. ಸಾಮಾನ್ಯ ಜನಗಳನ್ನು ಇಂಪ್ಯಾಕ್ಟ್ ಮಾಡಬಹುದು. ಎರಡನೇದು ಆ ಒಂದು ಟೆಕ್ನಾಲಜಿ ಸೊಲ್ಯೂಷನ್ ಅನ್ನ ಬಳಸ್ಕೊಂಡು ಇಂಡಿವಿಜುವಲ್ ಜನಗಳನ್ನ ರೀಚ್ ಔಟ್ ಮಾಡೋದಕ್ಕೆ ಒಂದು. ಮತ್ತೆ ಮೂರನೇದು ಒಂದು ಗುರುಕುಲ ಮಾಡುವಂತ ಕಲ್ಪನೆ. 2028ನೇ ಇಸ್ವಿಗೆ ಒಂದು ಗುರುಕುಲ ಆಗಬೇಕು. 6th ಇಂದ 12th ವರೆಗೂ 7 ವರ್ಷ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಮುಗಿಯೋವರೆಗೂ 7 ವರ್ಷ ಮಕ್ಕಳು ನಮ್ಮ ಜೊತೆ ಇರ್ತಾರೆ. ಆ 7 ವರ್ಷ ಮುಗಿಯೋದ್ರೊಳಗಡೆ ಒಬ್ಬ ಮನುಷ್ಯ ಏನೆಲ್ಲ ಆಗ್ಬೋದು ವಿದ್ಯಾಭ್ಯಾಸದಿಂದ ಅನ್ನೋದನ್ನ ತೋರಿಸುವಂತ ಜಾಗ. 7 ವರ್ಷದಲ್ಲಿ ನಿಜವಾದ ಸಿಂಹ ರೂಪದ ಮನುಷ್ಯರು ಹೆಂಗಿರ್ತಾರೆ, ನರಸಿಂಹರು ಅಂದ್ರೆ ಹೆಂಗಿರ್ತಾರೆ ಅನ್ನೋದನ್ನ ತೋರಿಸುವಂತ ಜಾಗ ಅದು. ವರ್ಷಕ್ಕೆ 1000 ಜನ ಆ ರೀತಿ ನರಸಿಂಹರನ್ನ ತಯಾರು ಮಾಡುವಂತ ನಮ್ಮ ಗುರುಕುಲ ಆಗಿದೆ. ಇಷ್ಟೇ ನಮ್ದು. ದಿಸ್ ಇಸ್ ಮೈ ಲೈಫ್ ಟೈಮ್ ಪ್ಲಾನ್. ರಿಬಿಲ್ಡ್ ಇಂಡಿಯಾ ಆಗಬೇಕು. ನಮ್ಮ ಮಕ್ಕಳ ಏಳಿಗೆ ಬಗ್ಗೆ ನಾವು ನಿಜವಾಗ್ಲೂ ಗಮನ ಕೊಟ್ಟು ಸರಿಯಾದ ರೀತಿಯಲ್ಲಿ ಅವರ ತಯಾರು ಮಾಡ್ತಾ ಹೋದ್ರೆ ದೇಶದ ಏಳಿಗೆ ಆಟೋಮೆಟಿಕಲ್ ಆಗುತ್ತೆ. ಸೊ ವಿವೇಕಾನಂದರು ಅದೇ ಹೇಳ್ತಾರೆ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ವ್ಯಕ್ತಿ ನಿರ್ಮಾಣ ಮಾಡ್ತಾ ಹೊತ್ತು ನೀವು ಬರೀ ಬಿಸ್ನೆಸ್ ಮಾಡೋದು ಅಥವಾ ಅಲ್ಲಿಂದ ಹಣದ ನಮ್ಮ GDP ಜಾಸ್ತಿ ಮಾಡ್ತಾ ಹೋದ್ರೆ ರಾಷ್ಟ್ರ ನಿರ್ಮಾಣ ಆಗೋದಿಲ್ಲ. ಮನೆಯಲ್ಲೂ ಮನಸ್ಸಿನಲ್ಲೂ ಧರ್ಮ ಇರಬೇಕು, ರಾಷ್ಟ್ರಭಕ್ತಿ ಇರಬೇಕು. ಮತ್ತೆ ಮಾಡೋ ಕೆಲಸದಿಂದ ಒಂದು ಸರಿಯಾದ ವಾತಾವರಣ ಡೆವಲಪ್ ಮಾಡುವಂತ ಪ್ರಯತ್ನ ಎಲ್ಲರೂ ಮಾಡ್ತಾ ಇರಬೇಕು. ಇದು ರಿಬಿಲ್ಡ್ ಇಂಡಿಯಾ ವ್ಯವಸ್ಥೆ. ಇದು ಒಂದು ರಿಬಿಲ್ಡ್ ಇಂಡಿಯಾ ಕಲ್ಪನೆ. 97ನೇ ಇಸ್ವಿಯಿಂದ 2024ನೇ ಇಸ್ವಿವರೆಗೂ ಏನೂ ಸಾಧ್ಯನೇ ಇಲ್ಲ ಅನ್ನುವಂತ ಪರಿಸ್ಥಿತಿಗಳಲ್ಲೂ ಈ ಉದ್ದೇಶದ ದಾರಿಯನ್ನ ಬಿಡದೆ ಕೆಲಸ ಮಾಡ್ತಾ ಬಂದಿದ್ದೀವಿ. ಇನ್ನ ಮಿಕ್ಕಿದ ಜೀವನ ಎಷ್ಟಿದೆ ಅಷ್ಟು ಇದನ್ನೇ ಮಾಡೋದು, ಬಿಡುವುದಕ್ಕೆ. ಇನ್ನ ಬೇಕಾದಷ್ಟು ಜನ ಸ್ನೇಹಿತರು, ಬೇಕಾದಷ್ಟು ಜನ ಹಿತೈಷಿಗಳು, ನಿಜವಾದ ದೇಶಭಕ್ತಿ ಇರೋಂಥವೆಲ್ಲ ಕೈ ಜೋಡಿಸ್ತಾರೆ. ಟೈಮ್ ಟು ಟೈಮ್ ಆ ಟೈಮ್ ಬಂದಾಗ ಯಾರ್ಯಾರಿಗೆ ಪ್ರೇರಣೆ ಸಿಗುತ್ತೋ ಅವ್ರು ಕೈ ಜೋಡಿಸ್ತಾ ಹೋಗ್ತಾರೆ. ಇದನ್ನ ಮಾಡ್ಬೇಕು, ವಿಶುದ್ಧ ಬಿಟ್ಟು. ಇಲ್ಲ ಅಂತಂದ್ರೆ ನಮ್ಮ ಶಕ್ತಿ ಏನಿದೆ ಅದು ನಾಶ ಆಗತ್ತೆ. 1000 ವರ್ಷಗಳಲ್ಲಿ ಆಗದೇ ಇರುವಂತ ಸಾವಿರಾರು ವರ್ಷಗಳಲ್ಲಿ ನಾಶ ಮಾಡಕ್ ಆಗದೆ ಇರುವಂತ ಭಾರತೀಯರನ್ನ ನಾವೇನು ಮಾಡಿಲ್ಲ ಅಂತಂದ್ರೆ ಇನ್ನು ಮುಂದಿನ 100 ವರ್ಷದಲ್ಲಿ ನಾಶ ಮಾಡಬಹುದು. ಯಾಕಂದ್ರೆ ಜನರೇಷನ್ ಆಫ್ಟರ್ ಜನರೇಷನ್ ಜನಗಳ ಮನಸ್ಸಿನಲ್ಲಿ ಧರ್ಮ ಜಾಗೃತಿ ಕಡಿಮೆ ಆಗ್ತಾ ಇದೆ. ಆ ಆಂತರಿಕ ಶಕ್ತಿ ಸತ್ವ ಕಡಿಮೆ ಆಗ್ತಾ ಇದೆ. ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ. ಯಾವಾಗ ಸ್ವಾರ್ಥ ಜಾಸ್ತಿ ಆಗ್ತಾ ಹೋಗುತ್ತೋ ಧರ್ಮ ನಾಶ ಆಗ್ತಾ ಹೋಗುತ್ತೆ. ಆ ಸ್ವಾರ್ಥ ಜಾಸ್ತಿ ಆಗಿ ಧರ್ಮ ಸಂಪೂರ್ಣವಾಗಿ ನಾಶ ಆಗಿ ನಮ್ಮ ಭಾರತ ಸಂಪೂರ್ಣವಾಗಿ ಒಂದು ವಸ್ತು ಪ್ರಧಾನ ದೇಶ ಆಗೋದಕ್ಕೂ ಮುಂಚೆ ನಾವು ಆದಷ್ಟು ಧರ್ಮ ಜಾಗೃತಿಯನ್ನು ಮಾಡಬೇಕು. ವಸ್ತು ಪ್ರಾಧಾನ್ಯತೆಗೆ ಬ್ಯಾಲೆನ್ಸ್ ಆಗಿ ಧರ್ಮ ಜಾಗೃತಿಯನ್ನ ಮಾಡಿದಾಗ we will still have a fight to fight. ನಾವು ಇದನ್ನ ಫೈಟ್ ಮಾಡಿಲ್ಲ ಅಂತಂದ್ರೆ if we don't take up this fight, it is another 100-150 years we will be completely gone as a nation. ಅಮೆರಿಕ ಏನಾಗುತ್ತೆ ಕೇಳ್ತೀವಿ, ಏನ್ ಬಹಳ ದೊಡ್ಡದೇನಿಲ್ಲ ಅಮೆರಿಕ. ಇಷ್ಟು ನಮ್ಮ ಕೆಲಸ, ಇದು ಪ್ರಯತ್ನ. ನೀವೆಲ್ಲರೂ ಈ ಪ್ರಯತ್ನಕ್ಕೆ ಕೈ ಜೋಡಿಸಿದ್ದೀರಾ. ನಿಮ್ಮ ಮಕ್ಕಳನ್ನ ಇಲ್ಲಿ ತರಬೇತಿ ಮಾಡಬೇಕು ಅಂತ 12 ದಿನ ನಮ್ಮ ಜೊತೆಗೆ ಕಳಿಸಿದ್ದೀರಾ. ಬಹಳ ಸಂತೋಷ, ಬಂದಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಒಂದು 15-20 ನಿಮಿಷ, ಅರ್ಧ ಗಂಟೆನೇ ಆಯ್ತು. ಇಷ್ಟು ನಾನು ಹೇಳುವವರೆಗೂ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀರಾ. ನಿಮ್ಮ ಮಟ್ಟದಲ್ಲಿ ಎಲ್ಲರೂ ಮಾಡ್ತಿರ್ತೀವಿ, ಬಟ್ ಇದನ್ನ ಕಾನ್ಶಿಯಸ್ ಆಗಿ ಆಕ್ಟಿವ್ ಆಗಿ ಮಾಡೋಣ. ದೇಶಕ್ಕೋಸ್ಕರ ಎಲ್ಲರೂ ಕೆಲಸ ಮಾಡುವಂತ ಅವಶ್ಯಕತೆ ಇದೆ. ಇಷ್ಟು. ಥ್ಯಾಂಕ್ ಯು. Om Shanti Shanti Shanti.